ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಭಾಗವತದ ಮೊದಲನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಬರುವಂತಹ ಭೀಷ್ಮನ ಸ್ತುತಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಮತ್ತೊಮ್ಮೆ ಯುದ್ಧ ಕ್ಷೇತ್ರವನ್ನು ನೆನಪಿಗೆ ತಂದುಕೊಂಡು ಯುದ್ಧ ಭೂಮಿಗೆ ನಾವು ಹೋಗಬೇಕಾಗತ್ತೆ. ಮಹಾಭಾರತದ ಯುದ್ಧ ಮುಗಿದಿರುತ್ತೆ. ಯುದ್ಧ ಭೂಮಿಯಲ್ಲಿ ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿರ್ತಾನೆ. ದೇಹದ ತುಂಬ ಬಾಣಗಳು ಚುಚ್ಚಿರುತ್ತೆ. ದೇಹವನ್ನು ಬಿಟ್ಟುಕೊಡ್ಬೇಕು ಅಂತ ಹೇಳಿ ಈಸ್ ವೇಟಿಂಗ್ ಫಾರ್ ಉತ್ತರಾಯಣ ಪುಣ್ಯಕಾಲ. ಉತ್ತರಾಯಣ ಪುಣ್ಯಕಾಲ ಬಂದಾಗ ನಾನು ಈ ದೇಹವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿ ಉತ್ತರಾಯಣ ಪುಣ್ಯಕಾಲಕ್ಕಾಗಿ ಕಾಯ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹ ಯಾವುದೇ ಕ್ಷಣದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಬಹುದು ಅನ್ನುವಂತಹ ಒಂದು ಸೂಚನೆ ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ. ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಶ್ರೀಕೃಷ್ಣ ಯುಧಿಷ್ಠಿರನ ಸಹಿತವಾಗಿ ಎಲ್ಲ ಪಾಂಡವರನ್ನ ಈ ಒಂದು ಯುದ್ಧ ಭೂಮಿಗೆ ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿರುವಂತಹ ಆ ಜಾಗಕ್ಕೆ ಎಲ್ಲ ಪಾಂಡವರನ್ನು ಕರ್ಕೊಂಡ್ಬರ್ತಾನೆ. ಆ ಸಂದರ್ಭದಲ್ಲಿ ಅವನ ಜೊತೆ ಭಗವಾನ್ ವೇದವ್ಯಾಸ ಇರ್ತಾನೆ. ಅನೇಕ ಋಷಿಮುನಿಗಳೆಲ್ಲ ಇರ್ತಾರೆ. ಯುದ್ಧ ಮುಗಿದಿರೋದ್ರಿಂದ ಯುದ್ಧದಲ್ಲಿ ಯಾರೊಬ್ಬರೂ ಬದುಕಿಲ್ಲ. 18 ಲಕ್ಷ ಅಕ್ಷೋಹಿಣಿ ಸೈನ್ಯ ನಾಶವಾಗಿರುತ್ತೆ. ಯುದ್ಧದಲ್ಲಿ ಉಳ್ಕೊಂಡಿರುವಂತಹವರು ಕೇವಲ ಪಂಚ ಪಾಂಡವರು ಮಾತ್ರ. ಸೊ ಭೀಷ್ಮ ಪಿತಾಮಹ ಅಂತಂದ್ರೆ ಅವನೊಬ್ಬ ದೊಡ್ಡ ಜ್ಞಾನಿ. ಅಂತಹವನಿಂದ ಯುಧಿಷ್ಠಿರನಿಗೆ ಕೆಲವು ಉಪದೇಶಗಳು ಬೇಕು ಅಂತ ಹೇಳಿ ಈ ಉಪದೇಶವನ್ನ ಭೀಷ್ಮ ಪಿತಾಮಹ ಅವನೇ ಮಾಡಬೇಕು ಅಂತ ಹೇಳಿ
ಕೃಷ್ಣ ಸಂಕಲ್ಪ ಮಾಡಿ ಎಲ್ಲರನ್ನ ಅಲ್ಲಿಗೆ ಕರೆತಂದಿರ್ತಾನೆ. ದೇಹದ ಎಲ್ಲ ಭಾಗದಲ್ಲಿ ಬಾಣಗಳು ಚುಚ್ಚಿರುತ್ತೆ, ರಕ್ತ ಜಿನುಗ್ತಾ ಇರುತ್ತೆ, ದೇಹ ನಿತ್ರಾಣವಾಗಿರುತ್ತೆ. ನಿತ್ರಾಣವಾದ ದೇಹದಲ್ಲಿ ಕೇವಲ ಪ್ರಾಣ ಮಾತ್ರ ಇರುತ್ತೆ, ಬೇರೆ ಇನ್ಯಾವ ಶಕ್ತಿಯೂ ಅಲ್ಲಿರೋದಿಲ್ಲ. ಪ್ರಾಣ ತನಗೆ ಬೇಕಾದಾಗ ಬಿಟ್ಕೊಡಬಹುದು ಅನ್ನುವಂತಹ ಒಂದು ವರವನ್ನ ಭೀಷ್ಮ ಪಿತಾಮಹ ಪಡ್ಕೊಂಡಿರ್ತಾನೆ. ಈ ಕಾರಣದಿಂದ ಇಡೀ ದೇಹ ಬಾಣಗಳಿಂದ ಚುಚ್ಚಿದ್ರೂ ಕೂಡ, ದೇಹ ನಿತ್ರಾಣವಾಗಿದ್ರೂ ಕೂಡ ಪ್ರಾಣ ಒಂದು ಅವನ ಬಳಿ ಇರುತ್ತೆ. ಅದನ್ನು ಕೂಡ ಬಿಟ್ಕೊಡ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿರ್ತಾನೆ. ಆದರೆ ಅದಕ್ಕಾಗಿ ಉತ್ತರಾಯಣ ಪುಣ್ಯಕಾಲವನ್ನ ಕಾಯ್ತಾ ಇರ್ತಾನೆ. ಈ ಒಂದು ಸೂಕ್ಷ್ಮ ಸನ್ನಿವೇಶ ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ. ಎಲ್ಲರನ್ನ ಕರ್ಕೊಂಡು ಪಿತಾಮಹ ಭೀಷ್ಮ ಇರುವ ಆ ಜಾಗಕ್ಕೆ ಬರ್ತಾನೆ. ಆಗ ಅಲ್ಲಿ ಎಲ್ಲರನ್ನ ನೋಡ್ತಾನೆ. ಕಣ್ಣಂಚಿನಲ್ಲಿ ನೀರು ಜಿನುಗತ್ತೆ. ಬಂದ ಉದ್ದೇಶವನ್ನ ಅರಿತು ಯುಧಿಷ್ಠಿರನಿಗೆ ಅನೇಕ ರೀತಿಯ ಧರ್ಮದ ರಹಸ್ಯವನ್ನು ಉಪದೇಶ ಮಾಡ್ತಾನೆ. ಎಲ್ಲರ ಸಮ್ಮುಖದಲ್ಲಿ ದಾನ ಧರ್ಮ, ರಾಜಧರ್ಮ, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ಭಗವದ್ ಧರ್ಮ, ಹೀಗೆ ಎಲ್ಲವನ್ನ ಬಹಳ ಸಂಕ್ಷೇಪವಾಗಿ ವಿಸ್ತಾರವಾಗಿ ಎಲ್ಲವನ್ನ ಉಪದೇಶ ಮಾಡಿ ಆ ನಂತರ ಪರಮಾತ್ಮ ಶ್ರೀಕೃಷ್ಣನ ಕಡೆಗೆ ಭೀಷ್ಮ ಪಿತಾಮಹನ ಕಣ್ಣುಗಳು ಹೋಗುತ್ತೆ. ಪರಮಾತ್ಮನ ದರ್ಶನವನ್ನು ಮಾಡ್ತಾನೆ. ಪರಮಾತ್ಮನನ್ನ ಕಣ್ತುಂಬ ತುಂಬ್ಕೋತಾನೆ. ಭೀಷ್ಮ ಪಿತಾಮಹ ಶ್ರೀಕೃಷ್ಣನನ್ನು ನೋಡಿದಾಗ ಶ್ರೀಕೃಷ್ಣನಿಗೆ ಅದರಿಂದ ಏನೂ ಆಗಲಿಲ್ಲ. ಆದರೆ ಅದೇ ಶ್ರೀಕೃಷ್ಣನ ದೃಷ್ಟಿ ಭೀಷ್ಮ ಪಿತಾಮಹನ ಮೇಲೆ ಬಿದ್ದಾಗ ಅಲ್ಲಿಯವರೆಗೆ ನೂರಾರು ಬಾಣಗಳಿಂದ ಚುಚ್ಚಲ್ಪಟ್ಟಂತಹ ಶರೀರದಿಂದ ಅನುಭವಿಸ್ತಾ ಇದ್ದಂತಹ ನೋವು ಆ ಕ್ಷಣದಲ್ಲಿ ಶಮನವಾಗಿ ಹೋಗುತ್ತೆ. ದಟ್ ಈಸ್ ದಿ ಪವರ್ ಆಫ್ ಪರಮಾತ್ಮನ ಕೃಪಾ ದೃಷ್ಟಿ. ಮತ್ತೆ ಹೊಸ ಚೈತನ್ಯ ಇಡೀ ದೇಹದಲ್ಲಿ ತುಂಬಿದೆ ಅಂತ ಅನ್ನಿಸ್ತು ಭೀಷ್ಮನಿಗೆ. ಸಾಮಾನ್ಯವಾಗಿ ದೇಹವನ್ನ ಬಿಟ್ಕೊಡುವಂತಹ ಸಂದರ್ಭದಲ್ಲಿ ಅಂತಿಮ ಕ್ಷಣದಲ್ಲಿ ದೇಹದಲ್ಲಿ ಶಕ್ತಿಯೇ ಇರೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ದೇಹ ನಾಶವಾಗಬಹುದು, ದೇಹ ಮರಣವನ್ನು ಅಪ್ಪಬಹುದು. ಆದರೆ ಏಕಾಏಕಿ ಪರಮಾತ್ಮನ ಕೃಪಾದೃಷ್ಟಿ ಭೀಷ್ಮನ ಮೇಲೆ ಬಿದ್ದಾಗ ಉಡುಗಿ ಹೋಗಿದ್ದಂತಹ ಚೈತನ್ಯ ಶಕ್ತಿ ಎಲ್ಲವೂ ಮರುಕಳಿಸಿ ಭೀಷ್ಮನಲ್ಲಿ ಒಂದು ರೀತಿಯ ಉತ್ಸಾಹ ಬರುತ್ತೆ. ಭೀಷ್ಮನಿಗೆ ಆಲೋಚನೆ ಆಗುತ್ತೆ. ಉತ್ತರಾಯಣ ಪುಣ್ಯಕಾಲವನ್ನ ಕಾದು ದೇಹವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಈ ಸಂದರ್ಭದಲ್ಲಿ ಪರಮಾತ್ಮನ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಾಗ ನನ್ನಲ್ಲಿ ಯಾಕೆ ಇಂತಹ ಒಂದು ಉತ್ಸಾಹ, ಶಕ್ತಿ, ಚೈತನ್ಯ ಇವೆಲ್ಲ ನನ್ನಲ್ಲಿ ಯಾಕೆ ಬಂದಿದೆ? ಬಹುಶಃ ಪರಮಾತ್ಮ ಶ್ರೀಕೃಷ್ಣನಿಗೆ ನಾನು ಏನೋ ಕೊಡಬೇಕಾಗಿದೆ. ಈ ಕಾರಣದಿಂದ ಇದು ಪರಮಾತ್ಮನ ಸಂಕಲ್ಪ ಅಂತ ಭೀಷ್ಮನಿಗೆ ಗೊತ್ತಾಗುತ್ತೆ. ಪರಮಾತ್ಮ ಶ್ರೀಕೃಷ್ಣನನ್ನ ನೋಡ್ತಾ ನೋಡ್ತಾ ಪರಮಾತ್ಮನನ್ನ ಭೀಷ್ಮ ಪಿತಾಮಹ ಸ್ತುತಿಸ್ತಾನೆ. ಪರಮಾತ್ಮನನ್ನ ಕುರಿತು ಮಾಡುವಂತಹ ಈ ಸ್ತುತಿಯನ್ನ ಭೀಷ್ಮ ಸ್ತುತಿ ಅಂತ ಕರೀತಾರೆ. ಈಗ ಭೀಷ್ಮ ಹೇಳ್ತಾನೆ, ಭೀಷ್ಮ ಉವಾಚ ಇತಿಮತಿ ರೂಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಂ ಉಪಗತೆ ಕ್ವಚಿತ್ ವಿಹರ್ತುಂ ಪ್ರಕೃತಿ ಉಪೇಯಶ್ವಿ ಯದ್ಭವ ಪ್ರವಾಹ. ಈ ಒಂದು ಶ್ಲೋಕವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮುಂಚೆ ಈ ಶ್ಲೋಕದಲ್ಲಿ ಉಪಯೋಗಿಸಿರುವಂತಹ ಕೆಲವು ಪದಗಳನ್ನು, ಆ ಒಂದು ಸಂದರ್ಭವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಭಗವಂತನಲ್ಲಿ ನೇರವಾದ ದೃಷ್ಟಿಯನ್ನ ಭೀಷ್ಮ ಪಿತಾಮಹ ಇಟ್ಟಿದ್ದಾನೆ.
ನೇರವಾದ ದೃಷ್ಟಿ ಪರಮಾತ್ಮ ಶ್ರೀಕೃಷ್ಣನ ಮೇಲೆ ಹರಿದಿದೆ ಅಂತಂದರೆ ನಮ್ಮ ಅರ್ಥ ನನ್ನ ಕಣ್ಣುಗಳು ಏನನ್ನೋ ನೋಡ್ತಾ ಇದೆ, ಇದು ನಮ್ಮ ಅರ್ಥ. ಭಗವಂತನಲ್ಲಿ ನೇರವಾಗಿ ದೃಷ್ಟಿ ಇದೆ ಅಂತಂದಾಗ ನನ್ನ ದೃಷ್ಟಿ ಆ ಕಡೆ ಹರಿದಿದೆ ಅನ್ನುವಂತಹದ್ದು ನನಗೆ ತಿಳಿಸುವಂತಹದ್ದು ಮನಸ್ಸು. ಬಹುಶಃ ನಮ್ಮ ಪಂಚೇಂದ್ರಿಯಗಳ ಹಿಂದೆ ಮನಸ್ಸು ಅನ್ನುವಂತಹದ್ದು ಚೈತನ್ಯವಾಗಿ ಕೆಲಸ ಮಾಡದೆ ಹೋದರೆ ನಮ್ಮ ಇಂದ್ರಿಯಗಳು ಏನು ಕೆಲಸ ಮಾಡ್ತಾ ಇದೆ ಎನ್ನುವಂತಹದ್ದು ನಮ್ಮ ಅನುಭವಕ್ಕೆ ಬರೋದಿಲ್ಲ. ಕಣ್ಣಿನಿಂದ ಅನೇಕಗಳನ್ನು ನೋಡ್ತೀವಿ, ಕಿವಿಗಳಿಂದ ಕೇಳ್ತೀವಿ, ಚರ್ಮದಿಂದ ಮುಟ್ಟಿ ನೋಡಿ ಆ ಒಂದು ಸ್ಪರ್ಶವನ್ನು ಅನುಭವಿಸ್ತೀವಿ, ನಾಲಿಗೆಯ ಮೂಲಕ ರುಚಿಯನ್ನು ನೋಡ್ತೀವಿ, ಮೂಗಿನಿಂದ ಆಘ್ರಾಣವನ್ನು ಮಾಡ್ತೀವಿ. ಇವೆಲ್ಲ ಪಂಚೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಲೋಕದಲ್ಲಿ ನಾವು ವ್ಯವಹಾರವನ್ನು ಮಾಡ್ತೀವಿ. ಆದರೆ ನನ್ನ ಕಣ್ಣುಗಳು ನೋಡ್ತಾ ಇದೆ, ನನ್ನ ಕಿವಿಗಳು ಶಬ್ದವನ್ನು ಕೇಳ್ತಾ ಇದೆ, ನನ್ನ ಚರ್ಮ ಮತ್ತೊಂದನ್ನು ಮುಟ್ಟಿ ಸ್ಪರ್ಶವನ್ನು ಅನುಭವಿಸ್ತಾ ಇದೆ, ನನ್ನ ಮೂಗಿನಿಂದ ಆ ಒಂದು ಪರಿಮಳ ಇರಬಹುದು ಅದನ್ನು ನಾನು ಆಘ್ರಾಣಿಸ್ತಾ ಇದ್ದೀನಿ, ನಾಲಿಗೆಯ ಮೂಲಕ ನಾನು ರುಚಿಯನ್ನು ನೋಡ್ತಾ ಇದ್ದೀನಿ ಅಂತಂದರೆ ಇದು ನೇರವಾಗಿ ನಮ್ಮ ಇಂದ್ರಿಯಗಳು ನಮಗೆ ಅನುಭವವನ್ನು ಕೊಡ್ತಾ ಇಲ್ಲ. ಇಂದ್ರಿಯಗಳ ಹಿಂದೆ ಇರುವಂತಹ ಮನಸ್ಸು ಅಲ್ಲಿ ಎಚ್ಚೆತ್ತು ಪ್ರತಿಯೊಂದನ್ನು ತಿಳಿಸಿ ನೀನು ಇಂತಹದ್ದನ್ನು ನೋಡಿದ್ಯಾ, ಇಂತಹದ್ದನ್ನು ನೀನು ಕೇಳಿದ್ಯಾ, ಇಂತಹದ್ದನ್ನು ನೀನು ಮುಟ್ಟಿದ್ಯಾ, ಇಂತಹ ಪರಿಮಳ ನಿನಗೆ ಅನುಭವ ಆಗಿದೆ, ಇಂತಹ ರುಚಿ ನಿನಗೆ ಸಿಕ್ಕಿದೆ ಅಂತ ನಮ್ಮ ಮನಸ್ಸು ತಿಳಿಸಿದಾಗ ನಮಗೆ ಗೊತ್ತಾಗತ್ತೆ. ಆದರೆ ಇಂದ್ರಿಯಗಳ ಹಿಂದೆ ನಿಂತು ಮಾಡಿದಂತಹ ಈ ಒಂದು ಕೆಲಸ ಮನಸ್ಸು ಅನ್ನುವಂತಹದ್ದು ಮಾಡದೆ ಹೋದರೆ ಇದು ಯಾವ ಅನುಭವಗಳು ನಮಗೆ ಆಗೋದೇ ಇಲ್ಲ. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅಲ್ಲಿ ಬಂದಿದ್ದಾನೆ ಎನ್ನುವಂತಹದ್ದು, ಶರಶೈಯಲ್ಲಿ ಮಲಗಿದ್ದಾನೆ ಭೀಷ್ಮ ಪಿತಾಮಹ, ಏಳಕ್ಕೆ ಆಗ್ತಾ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಅಂತಿಮ ಕ್ಷಣಗಳು. ಬಂದಿರುವಂತಹ ಪರಮಾತ್ಮನನ್ನ ನೇರವಾಗಿ ನೋಡಿದಾನೆ. ದಟ್ ಮೀನ್ಸ್ ಮೈಂಡ್ ಈಸ್ ಇನ್ಫಾರ್ಮಿಂಗ್ ಹಿಮ್ ದಟ್ ಹಿ ಈಸ್ ಫೋಕಸಿಂಗ್ ಟೋಟಲಿ ಆನ್ ಪರಮಾತ್ಮ ಶ್ರೀಕೃಷ್ಣ. ಅಂತಹ ನೋವಿನಲ್ಲಿ ಕಣ್ಣುಗಳು ಪರಮಾತ್ಮನಲ್ಲಿ ನೇರವಾಗಿ ಹುದುಗಿ ಹೋಗಿದೆ ಎನ್ನುವಂತಹದ್ದು ಮನಸ್ಸು ಈ ಒಂದು ವಿಚಾರವನ್ನ ಸಂದೇಶವನ್ನ ಕೊಡ್ತಾ ಇದೆ ಅಂತಂದ್ರೆ ಮನಸ್ಸು ಅಲ್ಲಿ ತದೇಕ ಚಿತ್ತದಿಂದ, ದಟ್ ಮೀನ್ಸ್ ಆ ಮನಸ್ಸಿನಲ್ಲಿ ಬೇರೆ ಏನೊಂದೂ ಇಲ್ಲ, ಇರುವ ಎಲ್ಲ ಸಾರವನ್ನ ತಗೊಂಡು ಆ ಮನಸ್ಸು ನಿನ್ನ ಕಣ್ಣುಗಳು ನೇರವಾಗಿ ಪರಮಾತ್ಮ ಶ್ರೀಕೃಷ್ಣನನ್ನ ನೋಡ್ತಾ ಇದೆ. ಇಟ್ ಈಸ್ ಓನ್ಲಿ ಬಿಕಾಸ್ ಸಂಪೂರ್ಣವಾಗಿ ಅಂತ ಹೇಳಿರೋದ್ರಿಂದ ಬೇರೆ ಇನ್ನೆಲ್ಲೂ ಕಣ್ಣುಗಳು ಚಲಿಸ್ತಾ ಇಲ್ಲ, ಬೇರೆ ಇನ್ಯಾವ ಇಂದ್ರಿಯಗಳು ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಲೋಕದ ಬೇರೆ ಇನ್ಯಾವುದು ನಿನಗೆ ಗೊತ್ತಾಗ್ತಾ ಇಲ್ಲ. ನೌ ಯು ಆರ್ ಟೋಟಲಿ ಫೋಕಸಿಂಗ್ ಆನ್ ಪರಮಾತ್ಮ ಶ್ರೀಕೃಷ್ಣ. ಇದನ್ನ ಮನಸ್ಸು ನಮಗೆ ತಿಳಿಸ್ಕೊಡ್ತಾ ಇದೆ ಅಂತಂದ್ರೆ ಮನಸ್ಸು ಪರಿಪಕ್ವವಾಗಿದ್ದ ಪಕ್ಷದಲ್ಲಿ ಮಾತ್ರ ಇಂತಹ ಒಂದು ಅನುಭವ ಆಗ್ತಾ ಇದೆ. ಇಲ್ಲಿ ಭಗವಂತನಲ್ಲಿ ನೇರವಾದ ದೃಷ್ಟಿಯನ್ನ ಪಿತಾಮಹ ಇಟ್ಟಿದ್ದಾನೆ ಅಂತಂದ್ರೆ ಇನ್ ದಿ ಚಿತ್ತ ಆಫ್ ಭೀಷ್ಮ ನೌ ದೇರ್ ಆರ್ ನೋ ಅದರ್ ವೃತ್ತೀಸ್. ಚಿತ್ತವೃತ್ತಿ ಅಂತ ಹೇಳ್ತಾರೆ. ಚಿತ್ತವೃತ್ತಿ ಅಂತಂದ್ರೆ ಚಿತ್ತದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು. ವೃತ್ತೀಸ್ ಅಂತಂದ್ರೆ ಆಕ್ಟಿವಿಟೀಸ್. ಸೊ ನೌ ನೋ ಮೋರ್ ಆಕ್ಟಿವಿಟೀಸ್ ಇನ್ ದಿ ಚಿತ್ತ ಆಫ್ ಭೀಷ್ಮ ಪಿತಾಮಹ. ಯಾಕೆ ನೋ ಮೋರ್ ಆಕ್ಟಿವಿಟೀಸ್? ಅವನಿಗೆ ಏನಂತೂ ಬೇಕಿಲ್ಲ ಲೋಕದಲ್ಲಿ. ಬಿಕಾಸ್ ಇಟ್ ಈಸ್ ಹಿಸ್ ಅಂತಿಮ ಕ್ಷಣ. ಹಿ ಈಸ್ ವೇಟಿಂಗ್ ಫಾರ್ ಉತ್ತರಾಯಣ ಪುಣ್ಯಕಾಲ. ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಆಫ್ ದಿಸ್ ಲೌಕಿಕ. ನನಗಿನ್ನೇನೂ ಬೇಡ, ಬೇಕಾಗಿರುವಂತಹದ್ದೇನು ಪರಮಾತ್ಮನ ಸನ್ನಿಧಾನದಲ್ಲಿ ಒಂದಾಗಿ ಹೋಗುವಂತಹದ್ದು. ಈ ಒಂದು ದೃಢವಾದ ನಿರ್ಧಾರದ ಕಾರಣದಿಂದ ಪರಿಪಕ್ವವಾದ ಮನಸ್ಸು ಹೇಳ್ತಾ ಇದೆ, ನೌ ಯು ಆರ್ ಫೋಕಸಿಂಗ್ ಪರಮಾತ್ಮ ಶ್ರೀಕೃಷ್ಣ. ಇಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್
In the chitta of Bhishma Pitamaha, there are no activities, no vrittis. This is called Vishuddhaya Dharanaya Hatashubhastha. ದೃಢವಾಗಿ ಧರಿಸಿದಂತಹ ಧಾರಣಾ ಯೋಗ. ಏನಿದರ ಅರ್ಥ? ಸಂಪೂರ್ಣವಾಗಿ ತನ್ನ ಪ್ರಜ್ಞೆಯನ್ನ ಹಿಂತೆಗೆದುಕೊಳ್ಳುವಂತಹದ್ದು, ವಿಡ್ರಾಯಿಂಗ್ ಅಂತ ಹೇಳ್ತಾರೆ. ಪ್ರಜ್ಞೆ ಅಂತ ಹೇಳಿದಾಗ ಸಂಪೂರ್ಣವಾಗಿ ಎಚ್ಚೆತ್ತು ಎಲ್ಲವೂ ನಮ್ಮ ಅನುಭವಕ್ಕೆ ಬರುವಂತಹದ್ದು. ಪ್ರಜ್ಞೆ ಅಂತಂದ್ರೆ ಕಾನ್ಶಿಯಸ್ನೆಸ್ ಅನ್ನುವಂತಹ ಅರ್ಥ ಕೂಡ ಇದೆ. ಆದರೆ ಈ ಸಂದರ್ಭದಲ್ಲಿ ಪ್ರಜ್ಞೆ ಅಂತ ಹೇಳಿದಾಗ ಸಂಪೂರ್ಣವಾಗಿ ನಾನು ಎಚ್ಚೆತ್ತುಕೊಂಡಿದ್ದೀನಿ, ನನಗೆ ಎಲ್ಲ ತಿಳಿದು ಬರ್ತಾ ಇದೆ. ಎಲ್ಲ ಯಾಕೆ ತಿಳಿದು ಬರ್ತಾ ಇದೆ? ಬಿಕಾಸ್ ಐ ಆಮ್ ಅವೇಕ್. ನನ್ನಲ್ಲಿ ಎಚ್ಚರದ ಪ್ರಜ್ಞೆ ಇರೋದ್ರಿಂದ ನನಗೆಲ್ಲ ತಿಳಿದು ಬರ್ತಾ ಇದೆ. ಒಂದು ವೇಳೆ ನನ್ನಲ್ಲಿ ಇರುವಂತಹ ಈ ಎಚ್ಚರದ ಪ್ರಜ್ಞೆಯನ್ನ ನಾನು ಹಿಂತೆಗೆದುಕೊಂಡ್ರೆ ಎಲ್ಲಿ ಏನಾಗ್ತಾ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗೋದಿಲ್ಲ. ಸೊ ಹೀಗೆ ಸಂಪೂರ್ಣವಾಗಿ ತನ್ನ ಪ್ರಜ್ಞೆಯನ್ನ ಹಿಂತೆಗೆದುಕೊಂಡಂತಹ ಕಾರಣದಿಂದ ಇನ್ ದ ಚಿತ್ತ ದೇರ್ ಆರ್ ನೋ ಮೆಮೊರೀಸ್. ಅಲ್ಲಿ ಯಾವುದೇ ಒಂದು ವೃತ್ತಿ ಇಲ್ಲ, ಯಾವುದೇ ಒಂದು ಕರ್ಮ ಬೀಜಗಳಾಗ್ತಾ ಇಲ್ಲ. ವಾಸನಗಳಾಗಲಿ, ಸಂಸ್ಕಾರಗಳಾಗಲಿ, ಕರ್ಮ ಬೀಜಗಳಾಗಲಿ, ಇದು ಯಾವುದೂ ಇಲ್ಲದಂತೆ ಪರಿಶುದ್ಧವಾದ ಮನಸ್ಸಿನಿಂದ ಕೂಡಿರುವಂತಹ ಈ ಒಂದು ಸ್ಥಿತಿಯನ್ನ ಸಂಗರಹಿತ ಅಂತ ಕರೀತಾರೆ. ಸಂಗರಹಿತ ಅಂತಂದ್ರೆ ನೋ ಮೋರ್ ಅಟ್ಯಾಚ್ಮೆಂಟ್ಸ್ ಟು ದಿ ಮೈಂಡ್. ನಥಿಂಗ್ ಈಸ್ ಅಟ್ಯಾಚ್ಡ್, ದ ಓನ್ಲಿ ಮೈಂಡ್. ದಟ್ ಮೈಂಡ್ ಈಸ್ ಕಾಲ್ಡ್ ಪರಿಶುದ್ಧ, ನಿರ್ಮಲವಾದ ಮನಸ್ಸು ಅಂತ ಹೇಳ್ತೀವಿ. ಮಲ ಅಂತಂದ್ರೆ ಸಮಥಿಂಗ್ ಅಟ್ಯಾಚ್ಡ್. ನಿರ್ಮಲ ಅಂತಂದ್ರೆ ನಥಿಂಗ್ ಈಸ್ ಅಟ್ಯಾಚ್ಡ್. ವೆನ್ ನಥಿಂಗ್ ಕ್ಯಾನ್ ಬಿ ಅಟ್ಯಾಚ್ಡ್, ಇಟ್ ಈಸ್ ಕಾಲ್ಡ್ ಪ್ಯೂರ್. ಫಾರ್ ಎಕ್ಸಾಂಪಲ್, ಪ್ಯೂರ್ ವೈಟ್, ಪ್ಯೂರ್ ವೈಟ್ ಕ್ಲಾತ್ ಅಂತ ಹೇಳ್ತೀವಿ. ಆ ಬಟ್ಟೆ ಬಹಳ ಶುಭ್ರವಾಗಿ ಬೆಳ್ಳಗಿದೆ ಅಂತ ಹೇಳ್ತೀವಿ. 100% ಶುಭ್ರವಾಗಿದೆ, ಬೆಳ್ಳಗಿದೆ ಆ ಬಟ್ಟೆ. Why it is 100% pure white cloth? Because in that white cloth there is not even a dot. ಒಂದು ವೇಳೆ ಆ ಬಿಳಿ ವಸ್ತ್ರದಲ್ಲಿ ಏನಾದರೂ ಒಂದು ಸಣ್ಣ ಕಪ್ಪು ಚುಕ್ಕಿ ಎನ್ನುವಂತಹದ್ದಿದ್ರೆ ಆಗೇನಂತ ಹೇಳ್ತೀವಿ? ಎಕ್ಸೆಪ್ಟ್ ದಟ್ ಡಾಟ್ ಇಟ್ ಈಸ್ ವೈಟ್. ಎಕ್ಸೆಪ್ಟ್ ದಟ್ ಡಾಟ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ 100%. ಸೊ ಪ್ಯೂರ್ ಅಂತ ಹೇಳಿದಾಗ ಈ ರೀತಿಯಲ್ಲಿ ಇನ್ನೇನೂ ಇಲ್ಲ, ನಥಿಂಗ್ ಈಸ್ ಅಟ್ಯಾಚ್ಡ್. When nothing is attached to the mind, that mind is called ಸಂಗರಹಿತ. ಯಾವಾಗ ಮನಸ್ಸು ಸಂಗರಹಿತವಾಗಿರುತ್ತೆ ಆಗ ಆ ಮನಸ್ಸು ಬೇರೆ ಯಾವುದನ್ನು ಬಯಸೋದಿಲ್ಲ. ಬಯಕೆ, ಆಸೆ ಇವೆಲ್ಲ ಯಾಕೆ ಉಂಟಾಗತ್ತೆ ಅಂತಂದ್ರೆ ಮೈಂಡ್ ಗೆಟ್ಸ್ ಅಟ್ಯಾಚ್ಡ್ ವೆನ್ ಸಮಥಿಂಗ್ ಈಸ್ ಸೀನ್ ಇನ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ನಾವು ಕಣ್ಬಿಟ್ಟು ನೋಡ್ತೀವಿ, ಬೆಳಗ್ಗೆ ಎದ್ದಾಗ ಎಲ್ಲೋ ಏನೋ ಇರುತ್ತೆ, ಅದು ನನಗೆ ಬೇಕು, ಅದು ನನಗೆ ಬೇಕು ಅನ್ನುವಂತಹ ಆಸೆ ನನ್ನಲ್ಲಿ ಹೇಗೆ ಉಂಟಾಯಿತು? ಬಿಕಾಸ್ ದ ಮೈಂಡ್ ಗೆಟ್ಸ್ ಅಟ್ಯಾಚ್ಡ್ ಟು ದಟ್ ಆಬ್ಜೆಕ್ಟ್. ಇಫ್ ದ ಮೈಂಡ್ ಡಸ್ ನಾಟ್ ಅಟ್ಯಾಚ್ಡ್ ಟು ದಟ್ ಆಬ್ಜೆಕ್ಟ್, ದೆನ್ ದ ಮೈಂಡ್ ಈಸ್ ಸಂಗರಹಿತ. ಸೊ ಇಲ್ಲಿ ಭೀಷ್ಮ ಪಿತಾಮಹ ಆ ಶರಶೈಲಿಯಲ್ಲಿ ಮಲಗಿ ಮಾಡಬೇಕಾಗಿರುವಂತಹ ಎಲ್ಲ ಉಪದೇಶಗಳನ್ನು ಮಾಡಿ ನಂತರ ಈಗ ಇನ್ನೇನು ಯಾವುದೇ ಕ್ಷಣದಲ್ಲಿ ಉತ್ತರಾಯಣ ಪುಣ್ಯಕಾಲ ಸಮೀಪಿಸ್ತಾ ಇದೆ. ಸೊ ದಿಸ್ ಈಸ್ ಮೈ ಅಂತಿಮ ಕ್ಷಣಗಳು. ಈಗ ನಾನು ನನಗೆ ಸಿಕ್ಕಿರುವಂತಹ ಅಂತಂದ್ರೆ ಇಚ್ಛಾ ಮರಣಿ ಅಂತ ಹೇಳ್ತೀವಿ ಭೀಷ್ಮನನ್ನ. ತಾನು ಇಷ್ಟಪಟ್ಟಾಗ ಮರಣವನ್ನು ಬಯಸುವಂತಹದ್ದು, ದಟ್ ಈಸ್ ಕಾಲ್ಡ್ ಇಚ್ಛಾ ಮರಣಿ.
ಸೊ ತನಗೆ ಸಿಕ್ಕಂತಹ ಈ ಒಂದು ವರವನ್ನು ಉಪಯೋಗಿಸ್ಕೊಳ್ಳುವಂತಹ ಸಮಯ ಈಗ ಬಂದಿದೆ. ಬಿಕಾಸ್ ನಾನು ಉತ್ತರಾಯಣ ಪುಣ್ಯಕಾಲಕ್ಕೆ ಕಾಯ್ತಾ ಇದ್ದೆ. ದಟ್ ಉತ್ತರಾಯಣ ಪುಣ್ಯಕಾಲ ಹ್ಯಾಸ್ ಕಮ್ ನೌ ಅಂಡ್ ಇನ್ ಫ್ರಂಟ್ ಆಫ್ ಮೀ ದ ಲಾರ್ಡ್ ಕೃಷ್ಣ ಈಸ್ ದೇರ್ ಅಂಡ್ ದ ಮೈಂಡ್ ಈಸ್ ವೆರಿ ಪ್ಯೂರ್. ಇಟ್ ಈಸ್ ನಾಟ್ ಅಟ್ರಾಕ್ಟಿಂಗ್ ಟು ದ ವರ್ಲ್ಡ್ಲಿ ಆಬ್ಜೆಕ್ಟ್ಸ್. ಇಟ್ ಈಸ್ ಸಂಘರಹಿತ. ಸೊ ಎಲ್ಲವೂ ಸನ್ನಿಹಿತವಾಗಿದೆ. ಪರ್ಫೆಕ್ಟ್ ಟೈಮ್ ಅಂತ ಹೇಳ್ತೀವಲ್ಲ ಅದು. ಸೊ ಹೀಗಾದಾಗ ಮನಸ್ಸಿನಲ್ಲಿ ಏನೊಂದು ಅಂಟ್ಕೊಂಡಿಲ್ಲದೆ ಇರೋದ್ರಿಂದ ಇದು ಪರಿಶುದ್ಧವಾದ ಮನಸ್ಸು. ಹೀಗೆ ಪರಿಶುದ್ಧವಾದ ಮನಸ್ಸಿನಿಂದ ಭಗವಂತನ ದರ್ಶನವನ್ನು ಮಾಡುವಂತಹದ್ದು. ಸಾಮಾನ್ಯವಾಗಿ ದರ್ಶನ ಅಂತ ಹೇಳಿದಾಗ ನಾವು ಯಾವುದೋ ಅನೇಕ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ಬರ್ತೀವಿ. ಊರಿಂದ ಬಂದ ಮೇಲೆ ನಾವು ಎಲ್ರಿಗೂ ಹೇಳ್ತೀವಿ, ದೇವರ ದರ್ಶನ ಚೆನ್ನಾಗಾಯಿತು, ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಿ ಬಂದೆ, ದೇವರ ದರ್ಶನ ಆಯಿತು, ದೇವ್ರನ್ನ ನಾನು ನೋಡಿದೆ, ದೇವರ ಅಲಂಕಾರ ಹೇಗಿತ್ತು, ತುಂಬ ಹೊತ್ತು ಭಗವಂತನ ಎದುರುಗಡೆನೆ ನಿಂತಿದ್ವಿ, ಯಾರು ನಮ್ಮನ್ನು ತಳ್ಳಿಲ್ಲ. ಹೀಗೆ ನಮ್ಮ ಅನೇಕ ಅನುಭವಗಳನ್ನು ಹೇಳ್ಬಿಟ್ಟು ದೇವರ ದರ್ಶನ ಆಯಿತು ಅಂತ ಹೇಳ್ತೀವಿ. ಆದರೆ ದೇವರ ದರ್ಶನವಾದಂತಹ ಸಮಯದಲ್ಲಿ ನನ್ನ ಮನಸ್ಸಿನ ಪರಿಸ್ಥಿತಿ ಹೇಗಿತ್ತು, ದಟ್ ಈಸ್ ಇಂಪಾರ್ಟೆಂಟ್. ಸೊ ನಾನು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಭಗವಂತನನ್ನ ನೋಡಿದೆ ಅನ್ನುವುದಕ್ಕಿಂತ ಅವನ ದೃಷ್ಟಿಗೆ ನಾನು ಬಿದ್ದ, ನನ್ನನ್ನು ಭಗವಂತ ನೋಡಿದ್ನ, ದಟ್ ಈಸ್ ದರ್ಶನ. ನಾವೆಲ್ಲ ಹೇಳ್ತೀವಿ ದರ್ಶನ ಚೆನ್ನಾಗಾಯಿತು ಅಂತ. ದಟ್ ಈಸ್ ನಾಟ್ ದರ್ಶನ. ಯಾಕೆಂದ್ರೆ ನನ್ನ ದರ್ಶನದಿಂದ ಅವನಿಗೇನು ಆಗಬೇಕಾಗಿಲ್ಲ. ಅಲ್ಲಿಗೆ ನಾ ಹೋಗಿದ್ದೀನಲ್ಲ, ಅವನ ಒಂದು ಕೃಪಾ ದೃಷ್ಟಿ ಏನಾದ್ರು ನನ್ನ ಮೇಲೆ ಬಿದ್ದ, ಅವಾಗ ನನ್ನ ಜನ್ಮ ಉದ್ಧಾರ ಆಗುತ್ತೆ. ಸೊ ದೇವರ ದರ್ಶನ ಅಂತಂದ್ರೆ ಹೀಗೆ ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳೋ ಹಾಗೆ ಆಗಬೇಕು ಅಂತಂದ್ರೆ ನಾವು ಮನೆಯಲ್ಲಿರಲಿ, ಪುಣ್ಯಕ್ಷೇತ್ರಕ್ಕೆ ಹೋಗಲಿ, ಯಾವ ಕ್ಷಣದಲ್ಲಿ ನನಗೆ ಭಗವಂತನ ದರ್ಶನ ಆಗಬೇಕು ಅಂತ ನಾನು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋತೀನಿ, ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹನಲ್ಲಿ ಇದ್ದಂತಹ ಸಂಘರಹಿತವಾದ ಮನಸ್ಸನ್ನ ಜ್ಞಾಪಿಸ್ಕೊಂಡು ನನ್ನ ಮನಸ್ಸು ಆ ರೀತಿಯಾಗಲಿ, ಅಂತಹ ಮನಸ್ಸಿನಿಂದ ನಾನು ಭಗವಂತನನ್ನ ನೋಡ್ತೀನಿ. ದಟ್ ಶುಡ್ ಬಿ ಅವರ್ ಸಂಕಲ್ಪ. ಅದರಿಂದ ಭಗವಂತನನ್ನ ನಾನು ನೋಡಿದೆ, ನನಗೆ ದರ್ಶನ ಆಯಿತು ಅನ್ನೋದಕ್ಕಿಂತ ಅವನ ಒಂದು ದರ್ಶನ ನನ್ನ ಮೇಲೆ ಬಿದ್ದಿದೆಯಾ, ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ದೊಡ್ಡವರೆಲ್ಲ ಏನು ಹೇಳ್ತಾರೆ ಅಂತಂದ್ರೆ, ನಿನ್ನ ಮೇಲೆ ಒಬ್ಬ ಗುರುವಿನ ದೃಷ್ಟಿ ಬೀಳೋ ಹಂಗಾಗ್ಲಪ್ಪ, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಯಾಕೆ ಗುರು ದೃಷ್ಟಿ ಬೀಳಲಿ ಅಂತಂದ್ರೆ, ಗುರು ಈಸ್ ನನ್ ಅದರ್ ದ್ಯಾನ್ ಭಗವಂತ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಗುರು ಈಸ್ ನಾಟ್ ಸಂಬಡಿ ನಮ್ಮ ಥರ ಅಲ್ಲ. ಗುರು ಅಂತಂದ್ರೆ ಹಿ ಈಸ್ ಭಗವಂತ. ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ನಿನ್ನ ಮೇಲೆ ಒಬ್ಬ ಗುರುವಿನ ದೃಷ್ಟಿ ಬೀಳಪ್ಪ, ನಿನಗೆ ಒಳ್ಳೇದಾಗತ್ತೆ, ಏನೇನೋ ಅನುಭವಿಸ್ತಾ ಇದೆಯಾ, ಎಲ್ಲ ಒಂದು ತಡ್ಕೊಳ್ಳೋ ಶಕ್ತಿ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ, ಡೂ ಸಮ್ ಗುರು ಸೇವೆ ಮಾಡು ಅಂತ ಹೇಳ್ತಾರೆ. ಸೊ ಗುರು ದೃಷ್ಟಿ ಬೀಳಲಿ, ದೇವರ ದೃಷ್ಟಿ ಬೀಳಲಿ, ಇದೆಲ್ಲ ಯಾಕೆ ಬೇಕು ಅಂತಂದ್ರೆ ನಮ್ಮನ್ನು ನಾವು ಉದ್ಧರಿಸಿಕೊಳ್ಳೋದಕ್ಕೆ ಸಿಗುವಂತಹ ಕೆಲವು ಅಪೂರ್ವವಾದ ಅವಕಾಶಗಳು. ಒಬ್ಬ ಗುರುವಿನ ಸೇವೆ ಅಂತಂದ್ರೆ, ಅಥವಾ ಭಗವಂತನ ಸನ್ನಿಧಾನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಂದ್ರೆ, ದಿನಾ ದೇವಸ್ಥಾನಕ್ಕೆ ಬರ್ತೀನಿ ಅಂತ ನಾವು ಹೇಳ್ತೀವಿ, ಆದರೆ ದಿನಾ ಸಿಗುವಂತಹ ಪ್ರತಿಯೊಂದು ಅವಕಾಶವನ್ನು ನಾನು ಹೇಗೆ ಉಪಯೋಗಿಸ್ಕೊತಾ ಇದ್ದೀನಿ, ದಟ್ ಈಸ್ ಇಂಪಾರ್ಟೆಂಟ್. ಮನೆ ಪಕ್ಕದಲ್ಲಿ ಇರ್ಬೋದು, ದಿನ ಹೋಗಿ ಬರಬಹುದು, ಪ್ರತಿ ವರ್ಷ ತಿರುಪತಿಗೆ ಹೋಗ್ಬೋದು, ಇಟ್ಸ್ ಆಲ್ ಓಕೆ. ನಿನಗಂತಹ ಆಪರ್ಚುನಿಟಿಗಳು ಸಿಕ್ಕಿದೆ, ಅದೆಲ್ಲ ನಿಂಗೆ ಆಗ್ತಾ ಇದೆ. ಬಟ್ ಆ ಅವಕಾಶಗಳನ್ನು ನೀನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ಯಾ, ದಟ್ ಈಸ್ ಇಂಪಾರ್ಟೆಂಟ್. ಅದರಿಂದ ಭಗವಂತನನ್ನ ನಾನು ನೋಡಿದೆ ಅನ್ನೋದಕ್ಕಿಂತ ಭಗವಂತ ನನ್ನನ್ನು ನೋಡಿದಾಗ ನನ್ನಲ್ಲಿ ಒಂದು ಹೊಸ ಉತ್ಸಾಹ ಅಥವಾ ನನ್ನ ಉದ್ಧಾರ ಆಗುತ್ತೆ. ಆದ್ದರಿಂದ ನಾನು ಭಗವಂತನನ್ನ ನೋಡಿದ್ರೆ ಅವನಿಗೆ ನನ್ನಿಂದೇನೂ ಆಗಬೇಕಾಗಿಲ್ಲ, ಬಿಕಾಸ್ ಮುಂದೆ ಬರುತ್ತೆ.
ಭಗವಂತನಿಗೆ ನನ್ನಿಂದ ಏನೂ ಬೇಕಿಲ್ಲ. ಏನಾದರೂ ಆಗಬೇಕು, ಬದಲಾವಣೆ ಆಗಬೇಕು, ಏನೋ ಒಂದು ಬೇಕು ಅನ್ನುವಂತಹದ್ದಾದ್ರೆ ಅದು ನನಗೆ ಮಾತ್ರ. ಸೊ ನನಗೆ ಯಾರು ಕೊಡೋನು ಯಾರು? ಅವನು. ಬಿಕಾಸ್ ಹಿ ಈಸ್ ಫಲದಾತ. ಕೊಡುವಂತಹ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಆದ್ರಿಂದ ನಾನು ಅವನನ್ನು ನೋಡದೆ ಅನ್ನೋದಕ್ಕಿಂತ ನನ್ನನ್ನು ಅವನನ್ನು ನೋಡಲಿ, ನನಗೇನಾದರೂ ಅವನು ದಯ ಪಾಲಿಸಲಿ, ನನಗೇನಾದರೂ ಅವನು ಕೊಡಲಿ. ಸೊ ಆ ರೀತಿಯಲ್ಲಿ ನಮ್ಮ ಒಂದು ಸಂಕಲ್ಪ ಇರೋದು. ಭಗವಂತನಿಗೆ ನಾವು ಕೈ ಮುಗಿತಾ ಇದ್ದೀವಿ ಅಂತಂದ ಕೂಡ, ಈಗ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಭಗವಂತನ ಪೂಜೆ ಮಾಡ್ತಾ ಇದ್ದೀನಿ, ಮನಸ್ಸು ಬೇರೆ ಎಲ್ಲೂ ಹೋಗದೇ ಇರಲಿ, ಸಂಘರಹಿತವಾದ ಮನಸ್ಸು ನನ್ನ ಜೊತೆ ಇದ್ದು ನಾನು ಭಗವಂತನ ಪೂಜೆ ಮಾಡ್ತೀನಿ, ಇಂತಹ ಸಂಕಲ್ಪವನ್ನು ಇಟ್ಕೊಂಡು ಆಮೇಲೆ ದೇವರ ಹತ್ರ ಹೋಗ್ಬೇಕು ನಾವು. ಆದ್ರಿಂದ ಭಗವಂತನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅಂತಂದ್ರೆ ಆಗುವಂತಹ ಪರಿಣಾಮ ಈಸ್ ಟೋಟಲಿ ಡಿಫರೆಂಟ್. ಅದ್ಭುತ. ಇಲ್ಲಿ ಆಗಿದ್ದು ಕೂಡ ಅದೇ ತರ. ಭೀಷ್ಮ ಪಿತಾಮಹ ತನ್ನ ಕೊನೆ ಕ್ಷಣಗಳಲ್ಲಿ ಭಗವಂತನನ್ನ ಕಣ್ತುಂಬ ನೋಡ್ಕೊಂಡ. ಕೃಷ್ಣನಿಗೇನೂ ಆಗಲಿಲ್ಲ. ಆದರೆ ಯಾವ ಕ್ಷಣದಲ್ಲಿ ಕೃಷ್ಣನ ಕೃಪಾದೃಷ್ಟಿ ಭೀಷ್ಮನ ಮೇಲೆ ಬಿತ್ತು, ಆಗ ಆಗಿದ್ದೇ ಬೇರೆ. ಆಗಾಗಿದ್ದು ಅದ್ಭುತ. ಏನದು ಅದ್ಭುತ? ನೋವಿನಿಂದ ಶರಶಯ್ಯಲ್ಲಿ ಭೀಷ್ಮದೇವ ಮಲಗಿರ್ತಾನೆ. ದೇಹವನ್ನು ಬಿಟ್ಕೊಡುವಂತಹ ಸಮಯ. ಈ ಸಮಯದಲ್ಲಿ ಯಾವ ವಾಸನೆಗಳು ಕೂಡ ಅಡ್ಡ ಬರಬಾರದು. ಬಿಕಾಸ್ ಗೀತೆನಲ್ಲೂ ಬರುತ್ತೆ. ಅದಕ್ಕೆ ಮರಣದ ಸಮಯದಲ್ಲಿ ಭಗವಂತನ ನೆನಪು ಸ್ಮರಣೆ ಯಾಕಿರಬೇಕು ಅಂತಂದ್ರೆ, ಅದು ಬಿಟ್ಟು ಬೇರೆ ಇನ್ನೇನೇ ಇದ್ರೂ ಅದನ್ನ ಅನುಭವಿಸೋದಕ್ಕೆ ಮತ್ತೆ ಒಂದು ಜನ್ಮ ನಾವು ತಗೋತೀವಿ. ಸೊ ಮತ್ತೆ ಜನ್ಮ ಬೇಡ, ಸಾಕು, ಬಂದಿದ್ದಾಯಿತು. ಇನ್ನೇನಿದ್ರು ಮೋಕ್ಷ ಅಂತಂದ್ರೆ ಇನ್ನು ಬೇಡ. ಇದು ಇಲ್ಲಿ ಸಂಸಾರಕ್ಕೆ ಬಿದ್ದರೆ ತಪ್ಪಿಸ್ಕೊಳ್ಳುವಂತಹದ್ದು ಬಹಳ ಕಷ್ಟ. ಆದ್ರಿಂದ ದೇಹವನ್ನು ಬಿಟ್ಕೊಡುವಂತಹ ಸಮಯದಲ್ಲಿ ಯಾವ ವಾಸನೆಗಳು ಕೂಡ ಅಡ್ಡ ಬರಬಾರದು. ಹೀಗೆ ದೃಢವಾಗಿ ಭಗವಂತನಲ್ಲಿ ಮನಸ್ಸನ್ನ ಇಟ್ಟ ಕ್ಷಣದಲ್ಲಿ ಎಲ್ಲ ಅಶುಭಗಳು ನಾಶವಾದವು. ದಟ್ ಈಸ್ ಕಾಲ್ಡ್ ಹತಶುಭಸ್ಥ. ಸೊ ಭೀಷ್ಮದೇವನಿಗೆ ಶಸ್ತ್ರಾಸ್ತ್ರಗಳಿಂದ ಉಂಟಾಗಿದ್ದಂತಹ ನೋವುಗಳು ಪರಮಾತ್ಮನ ಕೃಪಾ ಕಟಾಕ್ಷ ಮಾತ್ರದಿಂದ ಒಡನೆಯೇ ಶಮನವಾಯಿತು, ಅವೆಲ್ಲ ಕಳೆದೋಯ್ತು. ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಇಂದ್ರಿಯ ವ್ಯಾಪಾರವನ್ನು ನಿಲ್ಲಿಸಿಕೊಂಡು ಅತ್ಯಂತ ಪ್ರೇಮದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತನನ್ನು ಕುರಿತು ಭೀಷ್ಮ ಪಿತಾಮಹ ಸ್ತುತಿ ಮಾಡ್ತಾ ಇದ್ದಾನೆ. ಭೀಷ್ಮದೇವನನ್ನ ನೋಡೋದಕ್ಕೆ ಪರಮಾತ್ಮ ಶ್ರೀಕೃಷ್ಣ ಹಾಗೂ ಪಾಂಡವರ ಜೊತೆಯಲ್ಲಿ ಅನೇಕ ಮಹನೀಯರು ಬಂದು ಸೇರಿರ್ತಾರೆ. ಮತ್ತು ಎಲ್ರಿಗೂ ಗೊತ್ತು, ಭೀಷ್ಮ ಈಸ್ ಇಚ್ಛಾಮರಣಿ. ಅವನು ಒಂದು ಸಂಕಲ್ಪ ಮಾಡಿದ್ದಾನೆ. ಉತ್ತರಾಯಣ ಪುಣ್ಯಕಾಲದಲ್ಲಿ ದೇಹವನ್ನು ಬಿಟ್ಕೊಡ್ಬೇಕು ಅಂತ ಅವನು ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದ ಯುದ್ಧದಲ್ಲಿ ಆ ಬಾಣಗಳು ಅವನನ್ನು ನಾಟ್ಕೊಂಡ್ರೂ ಕೂಡ, ಬಾಣಗಳೆಲ್ಲ ಅವನನ್ನು ಚುಚ್ಚಿದ್ರೂ ಕೂಡ ಎಲ್ಲರೂ ಸತ್ತೋಗಿದ್ದಾರೆ ಯುದ್ಧದಲ್ಲಿ. ಆದರೆ ಭೀಷ್ಮ ಪಿತಾಮಹ ಅವನು ಇಚ್ಛಾಮರಣಿಯಾದ ಕಾರಣದಿಂದ ಅವನು ಒಂದು ಸಂಕಲ್ಪ ಮಾಡಿದ್ದಾನೆ. ಸಾಯುವಂತಹ ಕ್ಷಣವನ್ನು ನಾನು ನಿರ್ಧಾರ ಮಾಡ್ಕೋಬೇಕು. ಸೊ ಅಂತಹ ಸಮಯ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಕೊನೆಯ ಸಮಯದಲ್ಲಿ ಭೀಷ್ಮದೇವನ ಬಾಯಿಯಿಂದ ಬರುವಂತಹ ಕೆಲವು ಉಪದೇಶಗಳು, ಮಾತುಗಳು, ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ದಿ ಎಂಟೈರ್ ಯೂನಿವರ್ಸ್. ಇಡೀ ವಿಶ್ವಕ್ಕೆ ಭೀಷ್ಮನ ಮಾತುಗಳು ಬೇಕು. ಸೊ ಅವನು ಏನು ಉಪದೇಶ ಮಾಡ್ತಾನೆ, ಅವನ ಅಮೃತವಾಣಿ ಹೇಗಿರುತ್ತೆ, ಈ ಒಂದು ಕುತೂಹಲ ಅಲ್ಲಿ ನೆರೆದಿರುವಂತಹ ಎಲ್ಲರಲ್ಲೂ ಈ ಒಂದು ಕುತೂಹಲ ಇತ್ತು. ಯಾಕೆಂತಂದ್ರೆ ಭೀಷ್ಮ ಕೊಡುವಂತಹ, ಭೀಷ್ಮನ ಬಾಯಿಯಿಂದ ಬರುವಂತಹ ಈ ಒಂದು ಅಮೃತವಾಣಿ ಇಡೀ ವಿಶ್ವಕ್ಕೆ ಬೇಕಾಗಿದೆ. ಇನ್ನು ಎಷ್ಟು ಅದ್ಭುತವಾಗಿ ಈ ಕೊನೆಯ ಕ್ಷಣಗಳಲ್ಲಿ ಅವನು ಮಾತನಾಡಬಹುದು, ಅದನ್ನೆಲ್ಲ ನಾವು ಕೇಳಿಸ್ಕೊಳ್ಳೋಣ. ಇಡೀ ವಿಶ್ವಕ್ಕೆ ಅದು ಉಪಯೋಗ ಆಗತ್ತೆ ಅನ್ನೋದಾದರೆ ನಾವು ಕೂಡ ಪಾವನರಾಗ್ತೀವಿ ಅಂತ ಹೇಳಿ ಎಲ್ಲರೂ ಬಂದು ಅಲ್ಲಿ ಸೇರಿದ್ದಾರೆ.
ಸಾಕ್ಷಾತ್ ಶ್ರೀಕೃಷ್ಣ ಕೂಡ ಅಲ್ಲಿದ್ದಾನೆ. ಸೊ ಸಿಚುಯೇಷನ್ ಈಸ್ ಸೋ ಹಾರ್ಡ್ ದಟ್ ಭೀಷ್ಮ ಈಸ್ ನಾಟ್ ಏಬಲ್ ಟು ಗಿವ್ ಎನಿಥಿಂಗ್ ಟು ದಿ ಕೃಷ್ಣ. ಯಾಕೆಂದರೆ ಭೀಷ್ಮನಿಗೆ ಗೊತ್ತು ಕೃಷ್ಣ ಅಂತಂದರೆ ಹಿ ಈಸ್ ಸಾಕ್ಷಾತ್ ಮಹಾವಿಷ್ಣು ಪರಬ್ರಹ್ಮ ಪರಮಾತ್ಮ ಸ್ವರೂಪಿ. ಈ ಒಂದು ಸತ್ಯ ಭೀಷ್ಮ ತಿಳ್ಕೊಂಡಿದ್ದಾನೆ. ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದರೆ ಅವನನ್ನು ತೃಪ್ತಿಪಡಿಸಬೇಕು ಅನ್ನುವಂತಹದ್ದು ನಮ್ಮಲ್ಲಿ ಎಷ್ಟು ಒಂದು ಕಾಯ್ತಿರ್ತೀವಿ ನಾವು. ಆ ಅತಿಥಿಯ ಸೇವೆಯನ್ನು ಮಾಡಬೇಕು, ಇಂತಹದನ್ನು ಬಡಿಸ್ಬೇಕು, ಇಂತಹದನ್ನು ಕೊಡಬೇಕು, ಈ ರೀತಿಯಲ್ಲಿ ತೃಪ್ತಿ ಮಾಡಬೇಕು ಅಂತ ಮನೆಗೆ ಬಂದಂತಹ ಒಬ್ಬ ಅತಿಥಿಯ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ. ಅಂಥದ್ರಲ್ಲಿ ಭೀಷ್ಮನ ಎದುರಿಗೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಪರಮಾತ್ಮ ಶ್ರೀಕೃಷ್ಣ ಬಂದು ನಿಂತಿದ್ದಾನೆ. ಬಟ್ ದ ಸನ್ನಿವೇಶ ಈಸ್ ಆನ್ ದಿ ಶರಶಯ್ಯ. ಬಾಣಗಳ ಮೇಲೆ ಅವನು ಮಲಗಿದಾನೆ, ಹೇಳಕ್ಕಾಗದಿಲ್ಲ. ಬಾಣಗಳು ಇಡೀ ದೇಹವನ್ನು ಚುಚ್ಚಿದೆ. ಇನ್ನು ಏನ್ ತಾನೇ ಕೊಡೋದಕ್ಕೆ ಸಾಧ್ಯ? ಹೇಳೋದಕ್ಕೆ ಆಗೋದಿಲ್ಲ. ಭೀಷ್ಮನ ಕೈನಲ್ಲಿ ಅಂತಂದ ಮೇಲೆ ಬಂದಂತಹ ಪರಮಾತ್ಮ ಶ್ರೀಕೃಷ್ಣನನ್ನ ಯಾವ ರೀತಿ ಅವನು ಸತ್ಕಾರ ಮಾಡಬಹುದು? ಏನು ಮಾಡೋಕ್ಕಾಗ್ತಾ ಇಲ್ಲ. ಇಂತಹ ಒಂದು ಹಾರ್ಡ್ ಸಿಚುಯೇಷನ್ ಭೀಷ್ಮನ ಮುಂದೆ ಇದೆ. ಸೊ ಏನು ಭಗವಂತನಿಗೆ ಕೊಡಕ್ಕಾಗ್ತಾ ಇಲ್ವಲ್ಲ. ಒಂದು ವೇಳೆ ಈ ಶರಶೈಯಲ್ಲಿ ನಾನು ಇಲ್ಲದೆ ಹೋಗಿದ್ದಿದ್ರೆ ಬಂದಿರುವಂತಹ ಪರಮಾತ್ಮನ ಪಾದಗಳನ್ನು ತೊಳೆದು ಆ ಒಂದು ಚರಣಾಮೃತವನ್ನು ನಾನು ಕುಡಿತಾ ಇದ್ದೆ. ಅವಕಾಶ ತಪ್ಪೋಯ್ತಲ್ಲ. ಯಾಕೆ ಹಾಗೆ ಮಾಡೋಕ್ಕಾಗ್ತಾ ಇಲ್ಲ? ಬಿಕಾಸ್ ಬಾಣಗಳಿಂದ ಹೊಡೆದು ನನ್ನನ್ನು ಈ ಒಂದು ಶರಶಯ್ಯ ಮೇಲೆ ಮಲಗುವಂತೆ ನನ್ನ ಪರಿಸ್ಥಿತಿ ಆಗಿದೆ. ನಾ ಹೇಗೆ ಅವನ ಪಾದಚರಣಗಳನ್ನು ತೊಳಿಲಿ? ಆ ಒಂದು ಚರಣಾಮೃತ ನನಗೆ ಹೇಗೆ ಸಿಗುತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್. ಇದು ಭೀಷ್ಮನ ಒಂದು ದೃಷ್ಟಿಕೋನದಲ್ಲಿ ಬಂದಂತಹ ಯೋಚನೆ. ಅಟ್ ದ ಸೇಮ್ ಟೈಮ್ ಅವನ ಶರಶಯ್ಯೆಯಲ್ಲಿ ಇಲ್ಲದೆ ಹೋಗಿದ್ರೂ ಕೂಡ ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳನ್ನು ತೊಳಿತೀನಿ ಅಂತ ಅಂದರೂ ಕೂಡ ಶ್ರೀಕೃಷ್ಣ ಬೇಡ ಅಂತಾನೆ. ಯಾಕೆ ಅಂತಂದ್ರೆ ಶ್ರೀಕೃಷ್ಣನಿಗೆ ಕೂಡ ಭೀಷ್ಮದೇವ ಪಿತಾಮಹ, ತಾತ. ಈ ಅರ್ಥದಲ್ಲಿ ಶರಶಯ್ಯೆಯಲ್ಲಿ ನಾನು ಇಲ್ಲದೆ ಹೋಗಿದ್ರೂ ಕೂಡ ನಾನು ಅವನ ಚರಣಾಮೃತಗಳನ್ನು ಕುಡಿಯಕ್ಕಾಗ್ತಾ ಇಲ್ವಲ್ಲ. ಹಾಗಾದ್ರೆ ನಾನು ಏನು ಕೊಡಬಹುದು ಅವನಿಗೆ? ನನ್ನಿಂದ ಏನೂ ಮಾಡೋಕ್ಕಾಗದೇ ಇಲ್ವಾ? ಹಾಗಾದ್ರೆ ಸಾಕ್ಷಾತ್ ಭಗವಂತ ಬಂದು ನನ್ನ ಎದುರುಗಡೆ ನಿಂತಿದ್ದಾನೆ. ಅವನಿಂದ ಅನೇಕಗಳನ್ನು ನಾನು ಇಸ್ಕೊಂಡಿದ್ದೀನಿ. ಹಿಂತಿರುಗಿಸಿ ಏನು ಕೊಡಕ್ಕಾಗ್ತಾ ಇಲ್ವಾ? ಆಗ ಪರಮಾತ್ಮ ಶ್ರೀಕೃಷ್ಣನ ಕೃಪಾದೃಷ್ಟಿಯವನ ಮೇಲೆ ಬಿದ್ದು ನೋವುಗಳೆಲ್ಲ ಶಮನವಾಯಿತು. ಆಗ ಭೀಷ್ಮನಿಗೆ ಗೊತ್ತಾಗುತ್ತೆ, ಎಸ್, ನಾನು ಬಾಣಗಳಿಂದ ಬಂಧಿಸಿದ್ದೀನಿ, ಬಾಣಗಳಿಂದ ಚುಚ್ಚಲ್ಪಟ್ಟು ನನ್ನ ದೇಹ ಮಲಗಿದೆ, ನಾನು ಹೇಳಕ್ಕಾಗೋದಿಲ್ಲ. ಆದರೆ ಪರಮಾತ್ಮನ ಕೃಪಾದೃಷ್ಟಿಯ ಕಾರಣದಿಂದ ನನ್ನಲ್ಲಿ ಒಂದು ಶಕ್ತಿ ಇದೆ. ಅದನ್ನು ಉಪಯೋಗಿಸಿಕೊಂಡು ನಾನು ಪರಮಾತ್ಮನನ್ನು ಸ್ತುತಿ ಮಾಡ್ತೀನಿ. ದಿಸ್ ಸ್ತುತಿ ವಿಲ್ ಬಿ ಆಫರ್ ಟು ದಿ ಲಾರ್ಡ್ ಕೃಷ್ಣ. ಇದು ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಗಿಫ್ಟ್ ಐ ಕ್ಯಾನ್ ಆಫರ್ ಟು ದಿ ಲಾರ್ಡ್. ಹೇ ಭಗವಾನ್, ಹೇ ಪರಮಾತ್ಮ, ದಿಸ್ ಈಸ್ ದ ಓನ್ಲಿ ಥಿಂಗ್ ದಟ್ ಐ ಕ್ಯಾನ್ ಆಫರ್ ಇಟ್ ಟು ಯು. ಪ್ಲೀಸ್ ಅಕ್ಸೆಪ್ಟ್. ನಾನು ನಿನ್ನ ಸ್ತುತಿಯನ್ನು ಮಾಡ್ತೀನಿ, ಅದನ್ನು ನೀನು ಒಪ್ಪಿಸ್ಕೋ. ನಿನಗಾಗಿ ನಿನ್ನನ್ನು ಕುರಿತು ನಾನು ಸ್ತುತಿ ಮಾಡಿ ಅದನ್ನೇ ನಿನಗೆ ನಾನು ಆಫರ್ ಮಾಡ್ತೀನಿ. ಅದೇ ನನ್ನ ಸತ್ಕಾರ. ಹೀಗೆ ಭೀಷ್ಮ ಹೇಳಿ, ಇತಿಮತಿ ರೂಪಕಲ್ಪಿತ ವಿತೃಷ್ಣ. ಇತಿಮತಿ, ಹೇ ಭಗವಾನ್, ಐ ಕ್ಯಾನ್ ಆಫರ್ ಮೈ ಮತಿ. ಮತಿ ಅಂತಂದ್ರೆ ಮನಸ್ಸು, ಮೈಂಡ್ ಅನ್ನೋ ಒಂದು ಅರ್ಥ. ನಾನು ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ. ಮನಸ್ಸು ಅಂತ ಹೇಳಿದಾಗ ಮನಸ್ಸಿನ ಜೊತೆನಲ್ಲಿ ಮನೋಬುದ್ಧಿ ಅನ್ನುವಂತಹದ್ದು ಕೂಡ ಇದೆ. ಆದ್ರಿಂದ ಸಂಗರಹಿತವಾದ ಈ ನನ್ನ ಮನೋಬುದ್ಧಿಯನ್ನ ಪರಮಾತ್ಮ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇತಿಮತಿ. ಈಗ ಸದ್ಯಕ್ಕೆ ನನ್ನ ಬಳಿ
ಸಂಘರಹಿತವಾದ, ಪರಿಶುದ್ಧವಾದ, ಪಕ್ವವಾದ ಈ ಒಂದು ಮನೋಬುದ್ಧಿ ಅನ್ನುವಂತಹದ್ದು ಬಿಟ್ಟು ಬೇರೆ ಇನ್ನೇನು ಇಲ್ಲ ನಿನಗೆ ಆಫರ್ ಮಾಡೋದಕ್ಕೆ. ಬೇರೆ ಇನ್ನೇನು ಇಲ್ಲದೆ ಇರೋದ್ರಿಂದ ಈ ಒಂದು ಮನಸ್ಸನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಭೀಷ್ಮ ಪರಮಾತ್ಮ ಶ್ರೀಕೃಷ್ಣನ ನೋಡ್ಬಿಟ್ಟು ನನ್ನ ಸಂಘರಹಿತವಾದ ಶುದ್ಧವಾದ ಮನಸ್ಸನ್ನು ನನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತಹದ್ದು ಈಸ್ ನಾಟ್ ಸಾಮಾನ್ಯ. ಏನೋ ಒಂದು ಹೇಳಬೇಕು, ಹೇಳ್ತಾ ಇಲ್ಲ. ಇಟ್ ಈಸ್ ಸಮಥಿಂಗ್ ಗ್ರೇಟ್. ಇತಿಮತಿ ಅಂತ ಹೇಳಿರುವಂತಹದ್ದು ಈ ಶ್ಲೋಕದಲ್ಲಿ ಈಸ್ ಅ ವೆರಿ ಬಿಗ್ ವರ್ಡ್, ಗ್ರೇಟ್ ವರ್ಡ್. ಇತಿಮತಿ. ಅದರಿಂದ ಇತಿಮತಿ, ಇಂತಹ ಮನಸ್ಸನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಟ್ ಈಸ್ ಸಮಥಿಂಗ್ ಸ್ಪೆಷಲ್. ಇತಿಮತಿ ಉಪಕಲ್ಪಿತ. ಇತಿಮತಿ ಅಂತಂದ್ರೆ ಈ ರೀತಿಯಾದ ಪರಿಶುದ್ಧವಾದ ಸಂಘರಹಿತವಾದ ಮನಸ್ಸು ಅನ್ನುವಂತಹದ್ದು ಅರ್ಥ ಆಯಿತು. ಉಪಕಲ್ಪಿತ. ಉಪಕಲ್ಪಿತ ಅಂತಂದ್ರೆ ಅದಕ್ಕೆ ಮತ್ತೊಂದು ಅರ್ಥ ಕೂಡ ಇದೆ. ಉಪಕಲ್ಪಿತ ಅಂತಂದ್ರೆ ಮದುವೆ ಅನ್ನುವ ಅರ್ಥ ಕೂಡ ಇದೆ. ಉಪಕಲ್ಪಿತ. ಸೊ ಭೀಷ್ಮದೇವ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಹೇ ಭಗವಂತ, ನನ್ನನ್ನು ನೋಡಬೇಕು ಅಂತ ನೀನು ಅಲ್ಲಿಂದ ಬಂದಿದೀಯಾ, ಇವರೆಲ್ಲರನ್ನು ಕರ್ಕೊಂಡು ಬಂದಿದೀಯಾ, ಇವರೆಲ್ಲರ ದರ್ಶನ, ನಿನ್ನ ದರ್ಶನ, ಇದು ನನ್ನ ಸೌಭಾಗ್ಯ. ಯಾರಿಗೂ ಇಂತಹ ಒಂದು ಅವಕಾಶ ಸಿಗೋದಿಲ್ಲ. ಇದು ನನ್ನ ಪಾಲಿಗೆ ಬಂದಂತಹ ಭಾಗ್ಯ ಇದು. ಸೊ ಇಂತಹ ಒಂದು ಸೌಭಾಗ್ಯವನ್ನ ನೀನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾವು ಐ ವಿಲ್ ಗಿವ್ ಮೈ ಕನ್ಯಾ ಟು ಯು. ಉಪಕಲ್ಪಿತ. ಸಂಪೂರ್ಣವಾಗಿ ನನ್ನ ಮನಸ್ಸನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಉಪಕಲ್ಪಿತ ಅಂತಂದ್ರೆ ನಾನು ನನ್ನಲ್ಲಿರುವಂತಹ ಕನ್ಯೆಯನ್ನು ನಿನಗೆ ಕೊಟ್ಟು ನಾನು ಮದುವೆ ಮಾಡ್ತಾ ಇದ್ದೀನಿ. ಬಟ್ ಭೀಷ್ಮ ಅಂತ ಹೇಳಿದಾಗ ಹಿ ಈಸ್ ಎ ಬ್ರಹ್ಮಚಾರಿ. ಯಾವ ರೀತಿಯ ಕನ್ಯೆಯನ್ನು ಅವನು ಭಗವಂತನಿಗೆ ಕೊಟ್ಟು ಮದುವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ? ಪರಿಶುದ್ಧವಾದಂತಹ ಸಂಘರಹಿತವಾದ ಮನಸ್ಸನ್ನ, ಇತಿಮತಿ. ಆ ನನ್ನ ಪರಿಶುದ್ಧವಾದ ಮನಸ್ಸು ಅನ್ನುವಂತಹದ್ದೇ ನನ್ನ ಕನ್ಯೆ. ಆ ಕನ್ಯೆಯನ್ನು ನಾನು ನಿನಗೆ ಕೊಟ್ಟು ಮದುವೆಯನ್ನು ಮಾಡ್ತಾ ಇದ್ದೀನಿ. ಇತಿಮತಿ ರೂಪಕಲ್ಪಿತ. ನನ್ನ ಮತಿಯನ್ನ ನಿನಗೆ ದಾರೆ ಎರೆದು ಕೊಡ್ತಾ ಇದ್ದೀನಿ. ನನ್ನ ಈ ಒಂದು ಮನಸ್ಸು ಅನ್ನುವ ಕನ್ಯೆಯನ್ನ ನಾನು ನಿನಗೆ ದಾರೆ ಎರಿತಾ ಇದ್ದೀನಿ. ಈ ರೀತಿ ನಾನು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ, ಸಾಮಾನ್ಯವಾಗಿ ಮದುವೆಯ ವಿಚಾರ ಅಂತ ಹೇಳಿದಾಗ ನಾವೆಲ್ಲ ಏನು ಮಾಡ್ತೀವಿ? ಯಾರೋ ಬಂದು ಇಂತಹ ಒಂದು ಹೆಣ್ಣನ್ನು ನಾನು ಪ್ರಪೋಸ್ ಮಾಡಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ? ಮದುವೆ ಎನ್ನುವಂತಹದ್ದು ಜೀವನದ ಕೊನೆಯ ಕ್ಷಣದವರೆಗೆ ಶಾಶ್ವತವಾಗಿ ಉಳ್ಕೊಳ್ಳುವಂತಹ ಸಂಬಂಧ. ಅದರಿಂದ ಅಂತಹ ಸಂಬಂಧವನ್ನ ಈಗ ನಾನು ಮಾಡಬೇಕು ಅಂತಂದಾಗ ನಾನು ಹೆಚ್ಚು ಮುತುವರ್ಜಿಯನ್ನು ವಹಿಸ್ತೀನಿ. ಯಾಕೆ ಅಂತಂದ್ರೆ ಬಂದಿರುವಂತಹ ಸಂಬಂಧ ಅದು ಗಂಡಿರಬಹುದು ಅಥವಾ ಹೆಣ್ಣಿರಬಹುದು, ಆ ಪೂರ್ವ ಪರ ಅವೆಲ್ಲವನ್ನ ನಾವು ವಿಚಾರ ಮಾಡ್ತೀವಿ. ಯಾಕೆ ವಿಚಾರ ಮಾಡ್ತೀವಿ ಅಂತಂದ್ರೆ, ಮದುವೆ ಅಂತ ಆದ ನಂತರದಿಂದ ಮುಂದಿನ ಕೊನೆಯ ಕ್ಷಣದವರೆಗೆ ಆ ಸಂಬಂಧ ಅನ್ನುವಂತಹದ್ದು, ಅದು ಹೆಂಡತಿ ಆಗಿರಬಹುದು, ಗಂಡ ಆಗಿರಬಹುದು, ಜೊತೆಯಲ್ಲಿ ಕಲೆತು ಬಾಳನ್ನ ಮಾಡುವಂತಹದ್ದು. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಸಾರ್ಥಕವಾಗಬೇಕು ಮದುವೆ. ಆದ್ರಿಂದ ಯಾರಾದ್ರೂ ಈ ರೀತಿ ಮದುವೆ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ? ಆಯ್ತಪ್ಪ, ಓಕೆ, ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ, ಆದರೆ ಹೆಣ್ಣಿನ ಒಂಚೂರು ವಿಚಾರವನ್ನು ತಿಳಿಸು. ಹವೀಸ್ ಹೆಣ್ಣು, ಆ ಕನ್ಯೆ ಹೇಗಿದ್ದಾಳೆ, ಓದಿದಾಳ, ನಡತೆ ಹೇಗೆ, ಗುಣ ಹೇಗೆ, ಯಾವುದೆಲ್ಲವನ್ನ ತಿಳ್ಕೊಂಡಿದ್ದಾಳೆ, 4 ಜನದ ಜೊತೆ ಹೇಗೆ ಬೆರೀತಾಳೆ, ಕಷ್ಟ ಸುಖ ತಿಳ್ಕೊಂಡಿದ್ದಾಳ, ಎಲ್ಲವನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ನೇಚರ್ ಇದೆಯಾ, ಹೀಗೆ ಅನೇಕಗಳನ್ನು ನಾವು ವಿಚಾರಿಸ್ತೀವಿ. ಆ ರೀತಿಯಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ? ಭೀಷ್ಮದೇವ ಹೇಳ್ತಾನೆ, ಇತಿಮತಿ ರೂಪಕಲ್ಪಿತ. ಪರಿಶುದ್ಧವಾದ ಈ ನನ್ನ ಮನಸ್ಸು ಅನ್ನುವ ಕನ್ಯೆಯನ್ನು ನಿನಗೆ ಕೊಟ್ಟು ಮದುವೆಯನ್ನು ಮಾಡ್ತೀನಿ.
ಈಗ ನನ್ನ ಹತ್ರ ಇರೋದು ಅದು ಮಾತ್ರ, ನನ್ನ ಬಳಿ ಇರುವಂತಹದ್ದು ಈ ಪರಿಶುದ್ಧವಾದ ಮನಸ್ಸು ಮಾತ್ರ, ಅದನ್ನು ನೀನು ಒಪ್ಪಿಸ್ಕೊ, ನಿನಗೆ ದಾರ ಎರೆದು ಕೊಡ್ತೀನಿ ಅಂತ ಹೇಳಿದಾಗ ಕೃಷ್ಣ ಕೇಳ್ತಾನೆ, ಓಕೆ ನೀನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದೆಯಾ ಭೀಷ್ಮ, ಬಟ್ ಹೌ ಇಸ್ ಕನ್ಯೆ, ಹೌ ಇಸ್ ಯುವರ್ ಮೈಂಡ್? ನಾನು ಸುಮ್ಮನೆ ಒಪ್ಕೊಂಡ್ಬಿಡಕ್ಕಾಗತ್ತಪ್ಪ? ಯು ಆರ್ ರೆಡಿ ಟು ಆಫರ್, ನಾನು ಬಂದಿದ್ದೀನಿ, ನೀನು ಕೊಡುವಂತಹ ಕನ್ಯೆಯನ್ನು ನಾನು ಒಪ್ಕೋತೀನಿ. ಒಪ್ಕೊಳ್ಳೋದಕ್ಕೆ ಮುಂಚೆ ನನಗೆ ಗೊತ್ತಾಗಬೇಕು ಆ ನಿನ್ನ ಕನ್ಯೆಯ ಸ್ವಭಾವ, ಅದೆಲ್ಲ ನನಗೆ ತಿಳಿಸು. ಹೌ ಈಸ್ ಯುವರ್ ಕನ್ಯೆ? ನಿನ್ನ ಮತಿಯನ್ನು ಕೊಟ್ಟು ನನಗೆ ಮದುವೆ ಮಾಡ್ತೀನಿ ಅಂತ ಇದೆಯಾ? ಟೆಲ್ ಮೀ ನೌ, ಹೌ ಈಸ್ ಯುವರ್ ಮತಿ? ನಿನ್ನ ಮನಸ್ಸು ಹೇಗಿದೆಪ್ಪ, ಅದನ್ನು ಒಂಚೂರು ತಿಳಿಸು. ಸೊ ಭೀಷ್ಮ ಹೇಳ್ತಾನೆ, ಕೃಷ್ಣ ಡೋಂಟ್ ವರಿ, ನಾನು ನನ್ನ ಮನಸ್ಸನ್ನ ಕೊಡ್ತಾ ಇದ್ದೀನಿ ಅಂತಂದಾಗ ಅದು ಸಾಮಾನ್ಯವಾದ ಮನಸ್ಸಲ್ಲ, ನಾನೇ ಹೇಳ್ತಾ ಇದ್ದೀನಿ ಅಂತಂದ ಮೇಲೆ ನೀನು ಕೇಳಬಾರ್ದು, ಆದರೂ ಕೇಳಿದ್ಯಾ, ಬಟ್ ಡೋಂಟ್ ವರಿ, ಅದರ ಬಗ್ಗೆ ಯೋಚನೆ ಬೇಡ. ಮೈ ಮತಿ ಈಸ್ ವಿತೃಷ್ಣ, ನನ್ನ ಮನಸ್ಸು ಹೇಗಿದೆ ಅಂತಂದ್ರೆ ಇಟ್ ಈಸ್ ವಿತೃಷ್ಣ ಅಂತ ಹೇಳ್ತಾನೆ. ವಿತೃಷ್ಣ ಅಂತಂದ್ರೆ ಸಾಮಾನ್ಯವಾಗಿ ತೃಷ್ಣ ಅಂತಂದ್ರೆ ಇಟ್ಸ್ ಎ ಸ್ಯಾನ್ಸ್ಕ್ರಿಟ್ ವರ್ಡ್. ತೃಷ್ಣ ಅಂತ ಎಲ್ಲಿ ಉಪಯೋಗಿಸ್ತಾರೆ ಅಂತಂದ್ರೆ ಹಸಿವು ಬಾಯಾರಿಕೆಗಳನ್ನು ಕುರಿತು ತೃಷ್ಣ ಅಂತ ಹೇಳ್ತಾರೆ. ಹಂಗರ್ ಇರಬಹುದು, ಥರ್ಸ್ಟಿ ಇರಬಹುದು. ಹಸಿವು ಬಾಯಾರಿಕೆ ಅಂತಂದಾಗ ಈ ಒಂದು ಪದ ಅಲ್ಲಿ ಬರುತ್ತೆ, ತೃಷ್ಣ ಅಂತ. ಆದರೆ ವೇದಾಂತದಲ್ಲಿ ಈ ಒಂದು ತೃಷ್ಣ ಅನ್ನುವಂತಹದ್ದು ಬಂದಿದೆ ಅಂತಂದ್ರೆ ಆಸೆ ಬಯಕೆಗಳನ್ನು ಕುರಿತು ವೇದಾಂತದಲ್ಲಿ ತೃಷ್ಣ ಅನ್ನೋದಕ್ಕೆ ಆಸೆ ಬಯಕೆಗಳು ಅನ್ನುವ ಅರ್ಥವನ್ನು ಕೊಡ್ತಾರೆ. ಯಾಕೆ ಅಂತಂದ್ರೆ ಲೌಕಿಕವಾಗಿ ತೃಷ್ಣ ಅಂತಂದಾಗ, ಹಸಿವು ಬಾಯಾರಿಕೆ ಅಂತಂದಾಗ ಅದು ಸಂಪೂರ್ಣವಾಗಿ ಶಮನವಾಗುವವರೆಗೂ ನಮ್ಮ ಮನಸ್ಸು ಕುಣಿತಾ ಇರುತ್ತೆ. ಬಾಯಾರಿಕೆಯನ್ನು ತುಂಬ ಹೊತ್ತು ತಡ್ಕೊಳಕ್ಕಾಗೋದಿಲ್ಲ, ಹಸಿವೆಯನ್ನು ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಸಿಕ್ಕಿದಷ್ಟು ನೀರು ಕುಡ್ಕೋತೀವಿ, ಸಿಕ್ಕಿದ ಆಹಾರವನ್ನು ಆ ಕ್ಷಣದಲ್ಲಿ ತಿಂದು ಹಬ್ಬ ಸತ್ಯ ಹಸಿವು ಹೋಯಿತು, ಬಾಯಾರಿಕೆ ಹೋಯಿತು. ಸೊ ತೃಷ್ಣ ಅಂತಂದ್ರೆ ಹಸಿವು ಬಾಯಾರಿಕೆ. ಆ ಹಸಿವು ಬಾಯಾರಿಕೆ ಎನ್ನುವಂತಹದ್ದು ಅದು ಶಮನವಾಗುವವರೆಗೆ ಅದು ಬಿಡದೆ ನಮ್ಮನ್ನ ಕಾಡುತ್ತೆ. ಆ ರೀತಿಯಲ್ಲಿ ವೇದಾಂತದಲ್ಲಿ ತೃಷ್ಣ ಅಂತಂದಾಗ ಆಸೆ ಬಯಕೆಗಳು, ಈ ಆಸೆ ಬಯಕೆಗಳು ಅನ್ನೋದು ಒಂದು ಸಲಿ ಗರಿಗೆದರಿ ಬಿಚ್ಚಿ ನಮ್ಮ ಎದುರು ನಿಂತಾಗ ನಾವು ಸೋತು ಶರಣಾಗಿ ಅದಕ್ಕಾಗಿ ಅನೇಕ ಕರ್ಮಗಳನ್ನು ಮಾಡಿ ನಾವು ಮಾಡುವಂತಹ ಕರ್ಮದಿಂದ ಅದು ಸಿಗುತ್ತಾ, ಅದು ಸಿಗುವಂತಹ ಕರ್ಮಗಳನ್ನು ನಾವು ಮಾಡಬೇಕಾದ್ರೆ ಅದು ಧರ್ಮನ ಅಧರ್ಮನ ಹೀಗೆ ಎಲ್ಲವನ್ನ ಮರೆತು ನಾವು ಕರ್ಮದಲ್ಲಿ ಭಾಗಿಯಾಗಿ ನಮ್ಮ ಹಸಿವು ಬಾಯಾರಿಕೆಯನ್ನು ಹೇಗೆ ನೀರು ಅಥವಾ ಆಹಾರವನ್ನು ತಿಂದು ಶಮನ ಮಾಡ್ಕೋತೀವೋ ಆ ರೀತಿಯಲ್ಲಿ ಆಸೆಯ ಬಯಕೆಗಳು ಅನ್ನುವಂಥದ್ದು ಉಂಟಾದಾಗ ಮನಸ್ಸು ಚಂಚಲ ಕುಣಿತಾ ಇರುತ್ತೆ. ಕುಣಿತಾ ಇರೋ ಮನಸ್ಸನ್ನ ತೃಪ್ತಿಪಡಿಸ್ಕೋಬೇಕು ಅಂತ ಹೇಳಿ ಅದು ಯಾವ ರೀತಿಯ ಕರ್ಮಗಳೇ ಆಗಿರಲಿ ಆ ಕರ್ಮವನ್ನು ಮಾಡಿ ಅದನ್ನು ಸಂಪಾದನೆ ಮಾಡಿಕೊಂಡು ಎಸ್ ಐ ಗಾಟ್ ಇಟ್ ಅಟ್ ಲಾಸ್ಟ್ ಸಮಾಧಾನ ಆಗತ್ತೆ. ಏನೋ ಒಂದು ಪರ್ಚೇಸ್ ಮಾಡಬೇಕು, ಅದು ಸ್ಕೂಟರು, ಮನೇನೋ, ಕಾರೋ, ಅಥವಾ ಯಾವುದೋ ಊರಿಗೆ ಹೋಗ್ಬೇಕಾಗಿರುತ್ತೆ, ಬಟ್ಟೆ ತಗೋಬೇಕಾಗಿರುತ್ತೆ. ಆಸೆ ಬಂದಾಗ ಆ ಬಟ್ಟೆ ತಗೊಳ್ಳೋವರೆಗೆ ಅದಕ್ಕೆ ಬೇಕಾಗಿರೋಷ್ಟು ಹಣವನ್ನ ಸಂಪಾದನೆ ಮಾಡೋದಕ್ಕೆ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಅಷ್ಟು ಹಣ ಸಂಪಾದನೆ ಮಾಡಿ ಹೋಗಿ ಬಟ್ಟೆ ತಗೊಂಡು ಬಂದ್ಮೇಲೆ ನಮಗೆ ನೌ ಐ ಆಮ್ ಫೈನ್. ಹಸಿವೆ ಬಾಯಾರಿಕೆ ಅಂತಂದ್ರೆ ಈ ರೀತಿಯಲ್ಲಿ ಅದು ನಮ್ಮನ್ನು ಕಾಡುತ್ತೆ. ಸೊ ವೇದಾಂತದಲ್ಲಿ ತೃಷ್ಣ ಅಂತಂದ್ರೆ ಆಸೆ ಬಯಕೆಗಳು ಅನ್ನುವಂಥದ್ದು ಕೂಡ ಈ ರೀತಿಯಲ್ಲಿ ನಮ್ಮನ್ನ ಕಾಡಿ ಮನಸ್ಸನ್ನ ವಿರೂಪಗೊಳಿಸುತ್ತೆ, ವಿಕೃತಗೊಳಿಸುತ್ತೆ, ಮನಸ್ಸು ಕುಣಿಯುವಂತೆ ಮಾಡುತ್ತೆ, ಮನಸ್ಸಿನಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ, ಮನಸ್ಸಿನಲ್ಲಿ ಚಂಚಲತೆಯನ್ನು ತೋರಿಸುತ್ತೆ. ಸೊ ಇವೆಲ್ಲ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿ ತೃಷ್ಣ. ಆದರೆ ಕೃಷ್ಣ ಕೇಳಿದಾನೆ, ನಿನ್ನ ಮನಸ್ಸನ್ನ ನನಗೆ ಕೊಟ್ಟು ಮದುವೆ ಮಾಡ್ತಿದ್ದೀನಿ ಅಂತದೆಯಲ್ಲ ಭೀಷ್ಮ, ಹೌ ಈಸ್ ಯುವರ್ ಮೈಂಡ್? ಹೇ ಕೃಷ್ಣ, ಮೈ ಮೈಂಡ್ ಈಸ್ ವಿತೃಷ್ಣ. ಆಸೆ ಬಯಕೆಗಳೇ ಇಲ್ಲ ನನ್ನ ಮನಸ್ಸಿನಲ್ಲಿ, ಸಂಘರಹಿತವಾದ ಮನಸ್ಸು, ಆಸೆ ಬಯಕೆಗಳೇ ಇಲ್ಲ, ನೇರವಾಗಿ ನಿನ್ನಲ್ಲಿ ಬಂದು ಸೇರಿಕೊಳ್ಳೋದಕ್ಕೆ ಕಾಯ್ತಾ ಇದೆ.
ಅಂತಹ ಮನಸ್ಸು ನನ್ನದಾಗಿದೆ. ಮೈ ಮೈಂಡ್ ಈಸ್ ವಿತೃಷ್ಣ. ಸೊ ಮೈ ಮೈಂಡ್ ಈಸ್ ಫ್ರೀ ಫ್ರಮ್ ಆಲ್ ಡಿಸೈರ್ಸ್, ನೋ ಮೆಟೀರಿಯಲ್ ಡಿಸೈರ್ಸ್. ಒಂದೇ ಒಂದು ಆಸೆ ಇದೆ, ಅದು ಯಾವುದು ಅಂತಂದ್ರೆ ಡಿವೋಷನಲ್ ಆಸೆ. ಹೆಚ್ಚು ಭಕ್ತಿ ಮಾಡಿ ಮನಸ್ಸು ಬಂದು ನೀನು ಸೇರ್ಕೊಂಡ್ರೆ ಸಾಕಪ್ಪ, ನನ್ನ ಜವಾಬ್ದಾರಿ ಮುಗೀತು. ಒಬ್ಬ ತಂದೆ ಮಗಳು ಮದುವೆ ಮಾಡಿದಾಗ ಹೇಳ್ತಾನೆ, ನನ್ನ ಜವಾಬ್ದಾರಿ ಮುಗೀತು. ತಂದೆಗಿರೋ ಆಸೆ ಏನು? ಮಗಳು ಮದುವೆ ಆಗ್ಬೇಕು. ಭೀಷ್ಮ ಹೇಳ್ತಾ ಇದ್ದಾನೆ, ನನ್ನ ಮನಸ್ಸಿನಲ್ಲಿ ಇರೋದು ಅದೊಂದೇ, ಅದು ಬಂದು ನಿನ್ನನ್ನು ಸೇರ್ಬೇಕು, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸೊ ದಿಸ್ ಡಿವೋಷನಲ್, ಪ್ಯೂರ್ ಡಿವೋಷನಲ್ ಸರ್ವಿಸ್ begins only when there is no material desires. ಸೊ ಒಬ್ಬ ಭಕ್ತನಲ್ಲಿ ಯಾವುದೇ ರೀತಿಯಾದಂತಹ ಅಭಿಲಾಷೆ ಇಲ್ಲದೆ ಇದ್ದಾಗ ನನಗಿನ್ನೇನೂ ಬೇಡ ಅನ್ನುವಂತಹ ಭಾವ ಅವನಲ್ಲಿ ಹುಟ್ಟುತ್ತೆ. ಯಾವಾಗ ಒಬ್ಬ ಸಾಧಕ ಅಥವಾ ಒಬ್ಬ ಭಕ್ತ ನನಗಿನ್ನೇನೂ ಬೇಡ ಅಂತ ಡಿಕ್ಲೇರ್ ಮಾಡ್ಕೋತಾನೆ, ಆಗ ನಾವು ದಟ್ ಭಕ್ತ ಈಸ್ ಪ್ರಿಪೇರ್ಡ್ ಟು ಸರ್ವ್ ದಿ ಅದರ್ ಪರ್ಸನ್. ಸೊ ಸೇವೆ ಮಾಡೋದಕ್ಕೆ ಯಾವಾಗ ಅವನಿಗೆ ಯೋಗ್ಯತೆ ಸಿಗತ್ತೆ ಅಂತಂದ್ರೆ, ಆ ಸೇವೆಯನ್ನು ನಾನು ಭಗವಂತನಿಗೆ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಪ್ರತಿಫಲಾಪೇಕ್ಷೆ ಬೇಡ, ನನಗೆ ಇನ್ನೇನು ಬೇಡ. ಐ ವಾಂಟ್ ಟು ಡೂ ದಿಸ್ ಸರ್ವಿಸ್ ಟು ಯು ಬಿಕಾಸ್ ಇಟ್ ವಿಲ್ ಗೋ ಅಂಡ್ ರೀಚ್ ದಿ ಲಾರ್ಡ್. ಈ ಸೇವೆನ ನಾನು ಮಾಡೋದ್ರಿಂದ ನನಗೆ ಇದಕ್ಕೆ ಬದಲಾಗಿ ನನಗೇನು ಬೇಡ. ಸೊ ಇಂತಹ ಒಂದು ಮನೋನಿರ್ಧಾರಕ್ಕೆ ಯಾವಾಗ ಒಬ್ಬ ಭಕ್ತ ಬರ್ತಾನೆ, ಆಗ ದೆನ್ ಹಿ ಕ್ಯಾನ್ ಸರ್ವ್ ದಿ ಲಾರ್ಡ್. ಸೇವೆಗೆ ಯಾವಾಗ ಸಿದ್ಧನಾಗ್ತಾನೆ ಅಂತಂದ್ರೆ, ನನಗಿನ್ನೇನೂ ಬೇಡ ಅನ್ನುವ ಭಾವ ಯಾವಾಗ ಅವನಲ್ಲಿ ಹುಟ್ಟತ್ತೆ, ಆಗ ಅವನು ಹಿ ಈಸ್ ಪ್ರಿಪೇರ್ಡ್ ಟು ಡೂ ದಿ ಸರ್ವೀಸ್ ಆಫ್ ದಿ ಲಾರ್ಡ್. ಸೊ ಈ ರೀತಿಯಲ್ಲಿ ಎ ಡಿವೋಟಿ ಕಮ್ಸ್ ಟು ಎ ಲೆವೆಲ್ ಯಾವಾಗ ಅಂತಂದ್ರೆ, ಕಂಪ್ಲೀಟ್ ಆ ಒಂದು ಪ್ಯೂರಿಟಿ ಮನಸ್ಸಿನಲ್ಲಿ ಆಸೆ ಬಯಕೆಗಳೇ ಹುಟ್ಟದೇ ಇರೋಷ್ಟು ಪ್ಯೂರಿಟಿ ಅಲ್ಲಿ ಉಂಟಾದಾಗ ಹಿ ಸರ್ವ್ಸ್ ದಿ ಲಾರ್ಡ್. ಸೊ ಅವನು ಪರಮಾತ್ಮನ ಸೇವೆಯನ್ನು ಮಾಡೋದಕ್ಕೆ ಯೋಗ್ಯನಾಗಿದ್ದಾನೆ. ಈ ಅರ್ಥದಲ್ಲಿ ನನಗೆ ಇರೋಂತಹದ್ದು ಒಂದೇ ಒಂದು ಆಸೆ. ಸೊ ಈ ನನ್ನ ಮನಸ್ಸು ಬಂದು ನಿನ್ನನ್ನು ಸೇರಬೇಕು, ಈ ಮನಸ್ಸನ್ನು ನಾನು ನಿನಗೆ ಮದುವೆ ಮಾಡ್ಕೋಬೇಕು. ಇತಿ ಮತಿ ಉಪಕಲ್ಪಿತ, ಬಿಕಾಸ್ ದಿಸ್ ಮೈಂಡ್ ಈಸ್ ವಿತೃಷ್ಣ. ಅದು ಬಿಟ್ಟು ಇನ್ನೇನೂ ಇಲ್ಲ, ಇದಕ್ಕೆ ಆಸೆ ಬಯಕೆಗಳೇ ಇಲ್ಲ. ಸೊ ದಿಸ್ ಈಸ್ ಪ್ಯೂರ್ ಡಿವೋಷನಲ್ ಸರ್ವಿಸ್. ಸೊ ಹೀಗೆ ನಾವು ಯಾವುದೇ ಒಂದು ಸೇವೆಯನ್ನು ಮಾಡಬೇಕು ಅಂತಂದರೆ, ಆಗ ನಮ್ಮಲ್ಲಿ ಆಸೆ ಬಯಕೆಗಳಿರಬಾರ್ದು, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಒಂಚೂರು ಹೆಲ್ಪ್ ಮಾಡು ಅಂತ ಯಾರು ಕೇಳಿದಾಗ ಅವನು ಕೇಳ್ತಾ ಇದ್ದಾನೆ, ಅವಳು ಕೇಳ್ತಾ ಇದ್ದಾಳೆ ಅಲ್ಲ, ಭಗವಂತ ಅವಳಲ್ಲಿ ಕೇಳಿಸ್ತಾ ಇದ್ದಾನೆ. ಸೊ ಲೆಟ್ ಮೀ ಡೂ ದಟ್ ಸರ್ವಿಸ್, ಇಟ್ ಈಸ್ ಪಾಸಿಬಲ್ ಫಾರ್ ಮೀ, ಲೆಟ್ ಮೀ ಎಕ್ಸ್ಟೆಂಡ್ ಮೈ ಹ್ಯಾಂಡ್ ಬಿಕಾಸ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಬಂದ ಆ ಥರ ಕೇಳ್ತಾ ಇದ್ದಾಳೆ ಅಥವಾ ಕೇಳ್ತಾ ಇದ್ದಾನೆ ಅಂತಂದಾಗ ಎಲ್ಲರೂ ಬಂದು ಕೇಳೋದಿಲ್ಲ, ಯಾರೋ ಒಬ್ಬರು ಬಂದು ಕೇಳಿದ್ದಾರೆ ಅಂತಂದರೆ ಎಲ್ರಿಗೂ ಸಿಗದೇ ಇರುವಂತಹ ಅವಕಾಶವನ್ನು ಭಗವಂತ ಅವರಲ್ಲಿ ನೆಲೆಸಿ ಆ ಮೂಲಕ ನನ್ನನ್ನು ಕೇಳ್ಕೊಳ್ಳೋ ಮಾಡಿದ್ದಾನೆ ಅಂತಂದಮೇಲೆ ಲೆಟ್ ಮೀ ಡೂ ದಟ್ ಸರ್ವಿಸ್, ಐ ಡೋಂಟ್ ವಾಂಟ್ ಎನಿಥಿಂಗ್. ಸೊ ಹೀಗಾದಾಗ ಸೇವೆಯನ್ನು ಮಾಡೋದಕ್ಕೆ ನಮಗೆ ಒಂದು ಯೋಗ್ಯತೆ ಸಿಗುತ್ತೆ. ಸೊ ನಾವು ಮಾಡಿದ ಸೇವೆ ಇಟ್ ಶುಡ್ ರೀಚ್ ದಿ ಭಗವಂತನನ್ನು ಅದು ಹೋಗಿ ಮುಟ್ಟಬೇಕು ಅಂತಂದರೆ ನಮ್ಮಲ್ಲಿ ಈ ರೀತಿ ಆಸೆಗಳು ಇರಬಾರ್ದು. ಆಸೆ ಇಲ್ಲದೆ ಇರುವಂತಹ ಮನಸ್ಸನ್ನು ವಿತೃಷ್ಣ ಅಂತ ಇಲ್ಲಿ ಭೀಷ್ಮದೇವ ಹೇಳ್ತದೆ. ಸೊ ಕಂಟಾಮಿನೇಷನ್ ಅಂತಂದರೆ ಮನಸ್ಸಿನಲ್ಲಿ ಅನೇಕಗಳು ಸೇರಿಕೊಂಡು ನನಗೆ ಅದು ಬೇಕು, ಇದು ಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ನಾನು ಇದು ಮಾಡಿದ್ದೀನಿ ಅಂತಂದಮೇಲೆ ಅವನು ಇನ್ನೊಂದು ದಿವಸ ನನಗೆ ಅದು ಮಾಡಬೇಕು, ಇದೆಲ್ಲ ಮೈಂಡ್ ಈಸ್ ಕಂಟಾಮಿನೇಟೆಡ್. ಸೊ ಆ ರೀತಿ ಕಂಟಾಮಿನೇಟ್ ಆಗದೆ ಇರುವಂತಹ ಮನಸ್ಸನ್ನು ಭೀಷ್ಮದೇವ ಹೊಂದಿದ್ದಾನೆ. ಸೊ ಅದಕ್ಕೆ ಕೃಷ್ಣ ಕೇಳ್ತಾನೆ, ಹೌ ಈಸ್ ಯುವರ್ ಮೈಂಡ್? ಕೃಷ್ಣ ಯೋಚನೆ ಮಾಡಬೇಡ, ದಿಸ್ ಮೈಂಡ್ ಈಸ್ ವಿತೃಷ್ಣ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಇಟ್ ಈಸ್ ವೆರಿ ಪ್ಯೂರ್ ಆ್ಯಂಡ್ ರೆಡಿ ಟು ಗೆಟ್ ಮ್ಯಾರಿಡ್ ಟು ಯು, ಅದರಿಂದ ನಾನು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸೊ ಹೀಗೆ
ಯಾವಾಗ ನಮ್ಮಲ್ಲಿ ಹೀಗೆ ಆಸೆ ಬಯಕೆಗಳು ಅನ್ನುವಂತಹದ್ದು ಇರೋದಿಲ್ಲ, ಆಗ ಐ ಕ್ಯಾನ್ ಬಿಕಮ್ ಎ ಪ್ಯೂರ್ ಭಕ್ತ, ಪ್ಯೂರ್ ಡಿವೋಟಿ ಆಗಬಹುದು. ಯಾಕೆಂತಂದ್ರೆ ಪ್ಯೂರ್ ಡಿವೋಟಿಯ ಹಾರ್ಟಲ್ಲಿ ಯಾವ ರೀತಿಯ ಆಸೆ ಬಯಕೆಗಳಿರೋದಿಲ್ಲ. ಸೊ ಅದನ್ನೇ ಇಲ್ಲಿ ಭೀಷ್ಮದೇವ ಹೇಳ್ತಾ ಇದ್ದಾರೆ, ಅನ್ಯಾಭಿಲಾಷಿತಂ, ಬೇರೆ ಇನ್ಯಾವ ಅಭಿಲಾಷಿತಂ ಶೂನ್ಯ, ಬೇರೆ ಇನ್ಯಾವ ಅಭಿಲಾಷೆಗಳು ಇಲ್ಲ, ಇಟ್ ಈಸ್ ಶೂನ್ಯ. ಸೊ ಒಂದೇ ಒಂದು ಬಯಕೆ ಎನ್ನುವಂತಹದ್ದು ಏನಾದರೂ ನನ್ನಲ್ಲಿ ಉಳ್ಕೊಂಡಿದೆ ಅಂತಂದ್ರೆ ಆಗ ಈ ಒಂದು ಮನಸ್ಸನ್ನು ವಿತೃಷ್ಣ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಯಾವುದೂ ಇಲ್ಲ, ಯಾವುದು ಉಳ್ಕೊಂಡಿಲ್ಲ. ಸೊ ಹೀಗೆ ಈಗ ಇಲ್ಲಿ ಏನು ಉಳ್ಕೊಂಡಿಲ್ಲ, ಅಂತಹ ಮನಸ್ಸು ನನ್ನದಾಗಿದೆ. ಆ ಮನಸ್ಸನ್ನು ಭಗವಂತ ನಿನಗೆ ಕೊಟ್ಟು ನಾನು ಮದುವೆಯನ್ನು ಮಾಡ್ತೀನಿ. ಸೊ ಭೀಷ್ಮದೇವ ಹೇಳ್ತಾನೆ, ಹೇ ಭಗವಾನ್ ಇತಿಮತಿ ರೂಪಕಲ್ಪಿತ ವಿತೃಷ್ಣ, ಈ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಆಸೆ ಬಯಕೆಗಳಿಲ್ಲ, ಹಾಗೂ ಈಗ ನನ್ನ ಮನಸ್ಸು ಮತ್ತೊಂದು ದಾರಿಯಲ್ಲಿ ಹೋಗಬಾರ್ದು. ಈ ಕ್ಷಣ ಬಿಟ್ಟರೆ ಮುಂದೆ ಏನಾಗತ್ತೆ ಈ ಮನಸ್ಸು ಗೊತ್ತಿಲ್ಲ ಕೃಷ್ಣ. ಈಗ ನೀನು ಎದುರುಗಡೆ ಇದೆಯಾ, ನಿನ್ನ ನೋಡಿದ್ದೀನಿ, ನಿನ್ನ ದೃಷ್ಟಿ ಕೂಡ ನನ್ನ ಮೇಲೆ ಬಿದ್ದಿದ್ರಿಂದ ದಿಸ್ ಮೈಂಡ್ ಹ್ಯಾಸ್ ಬಿಕಮ್ ವಿತೃಷ್ಣ. ನೀನು ಆ ಕಡೆ ಹೋದ್ರೆ ಈ ಮನಸ್ಸು ಈ ಕಡೆ ಹೊರಟೋಗುತ್ತೆ. ಸೊ ಹಂಗಾಗಬಾರ್ದು ಕೃಷ್ಣ, ಒಪ್ಕೊಂಬಿಡು ಮದುವೆಗೆ. ಮೈಂಡ್ ಈಸ್ ವೆರಿ ಪ್ಯೂರ್ ನೌ. ಸೊ ಭೀಷ್ಮದೇವ ಹೇಳ್ತಾ ಇದ್ದಾನೆ, ಮತ್ತೊಂದು ದಾರಿಗೆ ನನ್ನ ಮನಸ್ಸು ಹೋಗಬಾರ್ದು. ದ ಮೈಂಡ್ ಈಸ್ ಟೋಟಲಿ ಫಿಕ್ಸ್ಡ್ ಆನ್ ಯು. ಯಾಕೆ ಅಂತಂದ್ರೆ ನನಗೆ ಮತ್ತೆ ಅವಕಾಶ ಇಲ್ಲ ಕೃಷ್ಣ. ಯಾಕೆ ಇಷ್ಟೊಂದು ಕೇಳ್ಕೊತಾ ಇದ್ದೀನಿ ನಾನು ನಿನ್ನ? ಬಿಕಾಸ್ ನನಗೆ ಇನ್ನೊಂದು ಅವಕಾಶ ಇಲ್ಲ, ದೇಹವನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಉತ್ತರಾಯಣ ಪುಣ್ಯಕಾಲ ಬಂದ್ಬಿಟ್ಟಿದೆ, ನನಗಿನ್ನೇನು ಬೇಡ. ಮತ್ತೆ ನಾನು ಇಚ್ಛಾಮರಣಿ ಅಂತ ಹೇಳಿ ನೀ ಆ ಕಡೆ ಹೋಗಿ ಮನಸ್ಸು ಮತ್ತೆ ಪ್ರಪಂಚಕ್ಕೆ ನುಗ್ಗಿ ನಾ ಇನ್ನೂ ಬದುಕಬೇಕು ಅಂದ್ಕೊಂಡ್ರೆ ಮತ್ತೆ ಇನ್ನಷ್ಟು ವರ್ಷ ನಾನು ಬದುಕ್ತೀನಿ. ಬೇಡಪ್ಪ, ಉತ್ತರಾಯಣ ಪುಣ್ಯಕಾಲನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ಬಂದಿದೆ. ಕಣ್ಣೆದುರುಗಡೆ ನೀನಿದೆಯಾ, ನಿನ್ನ ಕೃಪಾದಷ್ಟೇ ನನ್ನ ಮೇಲೆ ಬಿದ್ದಿದೆ. ನಿನ್ನನ್ನು ಸ್ತುತಿ ಮಾಡುವಂತಹ ಯೋಗ್ಯತೆ ನನಗೆ ಸಿಕ್ಕಿದೆ. ಯಾಕೆ ಅಂತಂದ್ರೆ ನನ್ನಲ್ಲಿ ಈಗ ಚುಚ್ಚಿದ ಬಾಣಗಳನ್ನು ಕಾಣಿಸ್ಕೋತಾ ಇಲ್ಲ. ಸೊ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನೀನು ಕೃಪೆ ಮಾಡಿ ಒಪ್ಕೊಂಬಿಡಪ್ಪ ಅಂತ ಕೇಳ್ಕೊತಾ ಇದ್ದಾನೆ. ಸೊ ದೇಹವನ್ನ ಬಿಟ್ಕೊಡುವಾಗ ಮನಸ್ಸು ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇರುವಂತಹ ಈ ಭಾಗವತದ ಈ ಸಂದರ್ಭದಲ್ಲಿ ನಾವು ಕಲಿಬೇಕಾಗಿರೋದೇನು ಅಂತಂದ್ರೆ, ಹುಟ್ಟಿದೇವಿ ಅಂತಂದ ಮೇಲೆ ಎಂದೋ ಒಂದು ದಿವಸ ನಮ್ಮೆಲ್ಲರಿಗೂ ಮರಣ ಅನ್ನುವಂತಹದ್ದು ಬರುತ್ತೆ. ಮರಣದ ಸಮಯದಲ್ಲಿ ಅನೇಕ ರೀತಿ ವೃತ್ತಿಗಳು ನಮ್ಮ ಚಿತ್ತದಲ್ಲಿ ಇರಬಹುದು. ನೋವಿರಬಹುದು, ಸಂಕಟ ಇರಬಹುದು, ಪೂರೈಸಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಕೆಲವು ಆಸೆಗಳು ಅಲ್ಲಿ ಹುದುಗಿ ಕುಳಿತಿರಬಹುದು, ಅಥವಾ ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ದೇಹದ ಜೊತೆಗೆ ಬಾಂಧವ್ಯವನ್ನ ಹೆಚ್ಚು ಮಾಡಿಕೊಂಡಿರಬಹುದು. ಒಟ್ಟಿನಲ್ಲಿ ನಾನು ಪ್ರಿಪೇರ್ ಆಗಿಲ್ಲದೆ ಇರುವಂತಹ ಪರಿಸ್ಥಿತಿ, ಬಟ್ ಐ ಹ್ಯಾವ್ ಟು ಡೈ. ಆದರೆ ಭೀಷ್ಮದೇವ ಇಲ್ಲಿ ಹೇಳ್ಕೊಡ್ತಾ ಇರೋದು ಏನು ಅಂತಂದ್ರೆ, ದೇಹವನ್ನ ಬಿಟ್ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಮನಸ್ಸು ಅನ್ನುವಂತಹದ್ದು ಸಂಪೂರ್ಣವಾಗಿ ಎಂಟಿ ಆಗಿರ್ಬೇಕು. ದಿಸ್ ಎಂಟಿ ಮೈಂಡ್, ಆ ಎಂಟಿ ಮೈಂಡ್ ಅಲ್ಲಿ ಸಂಪೂರ್ಣವಾಗಿ ಭಗವಂತನನ್ನು ತುಂಬಿಕೋಬಹುದು. ಮೇಕ್ ಯುವರ್ ಮೈಂಡ್ ಎಂಟಿ. ಸಾಯುವ ಸಂದರ್ಭದಲ್ಲಿ, ಮರಣದ ಸಮಯದಲ್ಲಿ ಇಂತಹ ಮನಸ್ಸು ನಮ್ಮದಾಗಿರಬೇಕು ಅನ್ನೋದನ್ನ ಇಲ್ಲಿ ಭೀಷ್ಮದೇವ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ, ಬದುಕುವ ಕಲೆ. ನಾವು ಬದುಕಬೇಕು ಅಂತಂದ್ರೆ ನೂರಾರು ದಾರಿಗಳು, ಸಾವಿರಾರು ದಾರಿಗಳು, ಹೇಗೆ ಬೇಕಾದರೂ ಕಲಿತು ನಾವು ಬದುಕಬಹುದು, ಸಂಪಾದನೆ ಮಾಡಬಹುದು, ಹೊಟ್ಟೆ ತುಂಬ ಊಟ ಮಾಡಬಹುದು, ಮನೆ ಕಟ್ಟಬಹುದು, ಆಸ್ತಿ ಸಂಪಾದನೆ ಮಾಡಬಹುದು. ಬದುಕುವುದಕ್ಕೆ ನೂರಾರು ದಾರಿಗಳು, ಬದುಕುವುದಕ್ಕಾಗಿ ನೂರಾರು ದಾರಿಗಳು ಇರುವಂತಹದನ್ನ ಆರ್ಟ್ ಆಫ್ ಲಿವಿಂಗ್. ಬಟ್ ಆರ್ಟ್ ಆಫ್ ಡೈಯಿಂಗ್ ಓನ್ಲಿ ಭೀಷ್ಮ, ಅವನಿಂದ ಮಾತ್ರ ಕಲಿಬೇಕು, ಇನ್ಯಾರು ಕಲಿಸಕ್ಕಾಗೋದಿಲ್ಲ. ಸೊ ಆರ್ಟ್ ಆಫ್ ಲಿವಿಂಗ್ ನಾವು ಎಲ್ಲಿ ಬೇಕಾದ್ರೂ ಕಲಿಬಹುದು. ಆರ್ಟ್ ಆಫ್ ಡೈಯಿಂಗ್ ಭೀಷ್ಮ, ಅವನನ್ನು ನೋಡಿ ಕಲಿಬೇಕು.
ಸೊ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಅಟ್ ದ ಟೈಮ್ ಆಫ್ ಡೆತ್ ನಮ್ಮ ಪರಿಶುದ್ಧವಾದ ಮನಸ್ಸು ಪರಮಾತ್ಮ ಶ್ರೀಕೃಷ್ಣನ ಅವನಿಗೆ ಕೊಡುವ ಮಟ್ಟಕ್ಕೆ ನಾವು ಬೆಳೆದಿರಬೇಕು. ಸಾಯುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಜ್ಞೆ ಪ್ರಪಂಚದಿಂದ ವಿಡ್ರಾ ಆಗಿದ್ರೂ ಕೂಡ ವಿಡ್ರಾ ಆಗಿರುವಂತಹ ಆ ಪ್ರಜ್ಞೆ ಸಂಪೂರ್ಣವಾಗಿ ಇಟ್ ಶುಡ್ ಬಿ ಫೋಕಸ್ಡ್ ಅಂದಿಲ್ಲ. ಸೊ ಆ ರೀತಿಯಲ್ಲಿ ನಾವು ಬೆಳೀಬೇಕು ಅನ್ನುವಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಕಲಿಬೇಕು. ಸೊ ಆಗ ಇಟ್ ಈಸ್ ಪಾಸಿಬಲ್. ಭೀಷ್ಮನಿಗೆ ಹೇಗೆ ಆ ಒಂದು ವಿತೃಷ್ಣ ಸ್ಥಿತಿ ಇತ್ತೋ ನಾವು ಕೂಡ ಅದನ್ನು ಅನುಭವಿಸಬಹುದು. ಸೊ ಇಟ್ ಈಸ್ ಪಾಸಿಬಲ್ ಟು ಸೇ ವಿತೃಷ್ಣ. ಬಾಯಲ್ಲಿ ಹೇಳ್ಬೋದು ನನಗೇನು ಆಸೆ ಇಲ್ಲಪ್ಪ, ವೆರಿ ಈಸಿ, ನನಗೆ ಆಸೆ ಬಯಕೆಗಳೇ ಇಲ್ಲ, ಮರಣದ ಸಮಯದಲ್ಲಿ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಾನು ನಿನಗೆ ಕೊಡ್ತೀನಿ ಅಂತ ಬೇರೆ ಸಂದರ್ಭದಲ್ಲಿ ಪರಮಾತ್ಮನಿಗೆ ನಾವು ಆಶ್ವಾಸನೆ ಕೊಡಬಹುದು. ಆ ರೀತಿಯಲ್ಲಿ ಕೃಷ್ಣ ಕೇಳ್ತಾ ಇದ್ದಾನೆ ಭೀಷ್ಮನಿಗೆ, ನಿನ್ನ ಬಾಯಲ್ಲಿ ಹೇಳ್ತಾ ಇದೀಯಾ ಭೀಷ್ಮ, ವಿತೃಷ್ಣ ಮನಸ್ಸನ್ನ ಹೊಂದಿದ್ಯಾ ನೀನು ಅಂತ ನೀನು ಬಾಯಲ್ಲಿ ಹೇಳ್ತಾ ಇದೀಯಾ? ಬಾಯಿಯಿಂದ ಹೇಳಿ ಈ ಒಂದು ಪರಿಶುದ್ಧವಾದ ಮನಸ್ಸನ್ನ ನೀನು ನನ್ನ ನೋಡ್ಬಿಟ್ಟು ಕೃಷ್ಣ ನಿನಗೆ ಕೊಡ್ತಾ ಇದ್ದೀನಿ, ಈ ನನ್ನ ಮನಸ್ಸನ್ನ ನಿನಗೆ ಕೊಟ್ಟು ಉಪಕಲ್ಪಿತ ಈ ಮನಸ್ಸು ಅನ್ನೋ ಕನ್ಯೆಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ ನೀ ನನ್ನನ್ನು ಕೃಷ್ಣ ಅಂತ ನೋಡಿ, ಕೃಷ್ಣ ಅಂತ ಗುರುತಿಸಿ ಕೃಷ್ಣನಿಗೆ ಮನಸ್ಸನ್ನ ಕೊಟ್ಟು ಮದುವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಕೃಷ್ಣ. ಭೀಷ್ಮ, ಬಹುಶಃ ಈ ರೀತಿ ನೀ ಹೇಳ್ತಾ ಇದ್ರೂ ಕೂಡ ನೀನು ಇದೇ ನಿನ್ನ ಸಂಘರಹಿತವಾದ ಮನಸ್ಸನ್ನ ಶ್ರೀಮನ್ ನಾರಾಯಣನಿಗೆ ಕೂಡ ಕೊಡ್ತಾ ಇರಬಹುದೋ ಏನೋ. ವಾಟ್ ಈಸ್ ದ ಗ್ಯಾರಂಟಿ? ಈಗೇನೋ ಬಂದು ಕೇಳ್ಕೊತಾ ಇದೆಯಾ ನನ್ನ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ, ನಾಳೆ ನನಗಿಂತ ಒಬ್ಬ ಶ್ರೀಮಂತ ಬರ್ತಾನಪ್ಪ, ಅವಾಗ ನೀನು ಬದಲಾಯಿಸ್ಬಿಡ್ಬಹುದು, ಅವನಿಗೆ ಕೊಡಬಹುದು. ಈಗ ನನಗೆ ಸಮಾಧಾನ ಮಾಡಿ ನನ್ನ ಇಲ್ಲಿಂದ ಕಳಿಸ್ಬಿಡ್ಬೋದು. ನಾ ಹೋದ್ಮೇಲೆ ಇನ್ನೊಬ್ಬನಿಗೆ ಕೊಡ್ಬೋದಲ್ಲಪ್ಪ, ಮತ್ತೊಬ್ಬ ಶ್ರೀಮಂತನಿಗೆ ರೂಪವಂತನಿಗೆ ಅವನಿಗೆ ನೀ ಕೊಡ್ಬೋದಲ್ಲ. ಆ ರೀತಿ ಈಗ ನಿನ್ನ ಕಣ್ಣೆದುರುಗಡೆ ನಾನು ಕೃಷ್ಣ ಅಂತ ನಾನು ಗುರುತಿಸಿದ್ಯಾ, ನನ್ನನ್ನು ನೋಡಿದ್ಯಾ, ನೋಡ್ಬಿಟ್ಟು ಹೇಳ್ತಾ ಇದೆಯಲ್ಲ ವಿತೃಷ್ಣ, ನನಗೆ ಬೇರೆ ಆಸೆ ಬಯಕೆಗಳಿಲ್ಲ, ಇಂತಹ ಮತಿಯನ್ನು ನಿನಗೆ ಕೊಡ್ತಾ ಇದ್ದೀನಿ ಅಂತ ನನಗೆ ಹೇಳ್ತಾ ಇದೆಯಲ್ಲ. ಬಹುಶಃ ಬಾಯಲ್ಲಿ ಕೃಷ್ಣ ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ ನೀನು ಹೇಳಿದ್ರು ಕೂಡ ನಿನ್ನ ಮನಸ್ಸಿನಲ್ಲಿ ಶ್ರೀಮನ್ ನಾರಾಯಣನಿಗೆ ಈ ಒಂದು ಮನಸ್ಸನ್ನು ಕೊಡಬೇಕು ಅನ್ನುವಂತಹದ್ದು ಏನಾದರೂ ಆಸೆಯನ್ನ ನೀನು ಇಟ್ಕೊಂಡಿದೀಯನಪ್ಪ. ಆಗ ಭೀಷ್ಮದೇವ ಹೇಳ್ತಾನೆ, ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ. ಭಗವತಿ ಮೀನ್ಸ್ ಭಗವಾನ್. ಭಗವಂತ, ಏನ್ ಮಾತನಾಡ್ತಾ ಇದೆಯಪ್ಪ ನೀನು? ಐ ಆಮ್ ಆಫರಿಂಗ್ ಮೈ ಮೈಂಡ್ ಟು ಯು ಭಗವತಿ. ಹೇ ಭಗವಂತ, ನಿನಗೆ ಮಾತ್ರ. ನಿನ್ನ ನೋಡ್ಬಿಟ್ಟು ಹೇಳ್ತಿದ್ದೀನಿ ಅಂತಲ್ಲಪ್ಪ, ನಿನಗೆ ಮಾತ್ರ, ಬೇರೆ ಇನ್ಯಾರಿಗೂ ಕೊಡ್ಲಿ ನಾನು? ಯಾರಿಗೂ ಕೊಡೋದಕ್ಕಲ್ಲ ಇದು ಮನಸ್ಸಿರೋದು. ಈ ಮನಸ್ಸಿರೋದೆ ನಿನಗೆ ಕೊಡೋದಕ್ಕೆ. ದಟ್ ಈಸ್ ಯು, ದಟ್ ಭಗವತಿ, ದಟ್ ಭಗವಾನ್ ಈಸ್ ಯು ಅಲೋನ್. ಅದು ನೀನು ಮಾತ್ರ. ಬಿಕಾಸ್ ಯು ಆರ್ ಸಾತ್ವತ ಪುಂಗವೇ. ನೀ ಹೇಳ್ದಂಗೆ ನಾರಾಯಣ ಈಸ್ ಆಲ್ಸೋ ಭಗವಾನ್, ನೋ ಡೌಟ್ ಅಬೌಟ್ ಇಟ್. ನಾ ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರುವಂತಹದ್ದು ನನ್ನ ಎದುರುಗಡೆ ಇರುವಂತಹ ಪರಮಾತ್ಮ ಶ್ರೀಕೃಷ್ಣ, ಅದು ನೀನು ಮಾತ್ರ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಾರಾಯಣ. ಬಿಕಾಸ್ ನಾರಾಯಣ ಅಂತ ನೀ ಏನು ಹೇಳ್ತಾ ಇದೀಯಾ, ಯು ಆರ್ ದಿ ಸೋರ್ಸ್ ಆಫ್ ಆಲ್ ನಾರಾಯಣಸ್. ಯಾವೆಲ್ಲ ನಾರಾಯಣ ಅಂತ ನಾವು ಏನೆಲ್ಲವನ್ನ ನೋಡ್ತೀವಿ, ಕರಿತೀವಿ, ಆ ಎಲ್ಲ ನಾರಾಯಣಗಳಿಗೆ ನೀನಲ್ವೇನೆಯ ಸಾರ, ನೀನೇ ಕಣೆಯ. ಅವೆಲ್ಲವುಗಳಿಗೆ ನೀನು ಕಾರಣ, ನೀನು ಆಧಾರ. ನಾನು ಯಾಕೆ ಆಧಾರ ಮೂರ್ತಿ ನೀನಾಗಿರ್ಬೇಕಾದ್ರೆ ಎಲ್ಲೋ ಸಣ್ಣ ಪುಟ್ಟದಕ್ಕೆ ನಾ ಯಾಕೆ ಆಸೆ ಪಡ್ಲಪ್ಪ? ಬೇಡ ಬೇಡ. ಎಲ್ಲ ನಾರಾಯಣಗಳಿಗೂ ನೀನು ಆಧಾರ. ನಿನ್ನನ್ನು ಕುರಿತು ಹೇಳ್ತಾ ಇದ್ದೀನಿ. ಶ್ರೀಹರಿ ಮಹಾವಿಷ್ಣುವೇ ನಾರಾಯಣ, ಐ ನೋ ಇಟ್. ಶ್ರೀಹರಿ ಮಹಾವಿಷ್ಣು, ಅವನು ನಾರಾಯಣ. ಆ ಥರ ನಾರಾಯಣನದ್ದು ಅನೇಕ ರೂಪಗಳಿವೆ.
ಮನಸ್ಸಿನಲ್ಲಿದೆ. ಏನು ಗೊತ್ತಿಲ್ಲದೆ ಇರೋ ವಿಚಾರನ ಏನು ಕೃಷ್ಣ ನೀನು ಮಾತನಾಡ್ತಾ ಇರೋಂತಹದ್ದು? ರೂಪ ಸ್ವರೂಪಗಳಿಗೆ ಮೂಲ ನೀನು. ಯು ಆರ್ ದಿ ಸೋರ್ಸ್ ಅಂಡ್ ಟು ಯು ಐ ಆಮ್ ಆಫರಿಂಗ್ ಮೈ ಮೈಂಡ್. ಭೀಷ್ಮದೇವ ಬಹಳ ಕ್ಲಿಯರ್ ಆಗಿ ನೇರವಾಗಿ ಪರಮಾತ್ಮನ ಎಲ್ಲ ಸಂಶಯಗಳನ್ನು ನಿವಾರಿಸಿ ನನ್ನ ಮನಸ್ಸನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ, ನೀನು ಒಪ್ಕೋಬೇಕು ಅನ್ನೋದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ. ಇಟ್ ಈಸ್ ಯು ದಿ ಸಾತ್ವತ ಪುಂಗವ. ಸಾತ್ವತ ಪುಂಗವ ಅಂತಂದ್ರೆ ಯದುಪತಿ. ಆ ಯದುಪತಿ ಯಾರೋ ಬೇರೆ ಅಲ್ಲಪ್ಪ, ಅದು ನೀನೇ ಯದುಪತಿ. ಅಂಡ್ ಯು ಆರ್ ದಿ ಸೋರ್ಸ್ ಆಫ್ ಆಲ್ ನಾರಾಯಣಸ್. ಶ್ರೀಹರಿ, ಮಹಾವಿಷ್ಣು, ನಾರಾಯಣ, ಆ ಎಲ್ಲ ರೂಪ ಸ್ವರೂಪಗಳಿಗೆ ನೀನು ಆಧಾರ. ಯು ಆರ್ ದಟ್ ಸ್ವಾತ್ವತ ಪುಂಗವ, ಆ ಯದುಪತಿ ನೀನು. ಯದುಗಳಲ್ಲಿ ಶ್ರೇಷ್ಠನಾದ ನಾಯಕ ನೀನು. ಹೀಗೆಲ್ಲ ಹೇಳಿ ಮತ್ತೆ ಮತ್ತೆ ಹಿ ಈಸ್ ಮೇಕಿಂಗ್ ಇಟ್ ಕ್ಲಿಯರ್. ಸಾಮಾನ್ಯ ಅಲ್ಲಪ್ಪ ನೀನು, ವಿಭೂಮ್ನಿ. ಮತ್ತೆ ಮತ್ತೆ ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಸಾತ್ವತ ಪುಂಗವ, ವಿಭೂಮ್ನಿ, ನಾರಾಯಣ, ಎಲ್ಲ ರೂಪ ಸ್ವರೂಪಗಳಿಗೆ ಆಧಾರ. ಹೀಗೆ ಸಾಕಷ್ಟು ಪದಗಳನ್ನು ಯೂಸ್ ಮಾಡಿ ಭೀಷ್ಮದೇವ ತನ್ನ ಮರಣದ ಸಮಯದಲ್ಲಿ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಅಂಡ್ ಯು ಆರ್ ದಟ್ ವಿಭೂಮ್ನಿ. ವಿಭೂಮ್ನಿ ಅಂತಂದ್ರೆ ಭಗವಂತನನ್ನ ಹೊಗಳಬೇಕು ಅಂತಂದ್ರೆ ಅದಕ್ಕೆ ಬಹಳ ದೊಡ್ಡ ಶಕ್ತಿ ಇರಬೇಕು. ಬಾಯಲ್ಲಿ ಹೇಳ್ಬೋದು ಭಗವಂತ ನೀನು ಸರ್ವಸಮರ್ಥ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಸರ್ವಸಮರ್ಥ ಅನ್ನುವಂತಹದ್ದನ್ನು ವೇದಾಂತದಲ್ಲಿ ಎಲ್ಲೋ ಒಂದು ಕಡೆ ಓದಿದ್ದೀನಿ, ಯಾರೋ ಒಬ್ರು ಹೇಳಿರೋದನ್ನು ಕೇಳಿದ್ದೀನಿ. ಸೊ ಅವರೆಲ್ಲ ಹೇಳಿದ್ದಾರೆ, ನನ್ನ ಗುರುಗಳು ಅದೇ ಹೇಳಿದ್ದಾರೆ. ಸೊ ನಾನು ಹೇಳ್ತೀನಿ ಭಗವಂತ ಯು ಆರ್ ಸರ್ವಸಮರ್ಥ. ಬಟ್ ನೀನು ಸರ್ವಸಮರ್ಥ ಅನ್ನುವಂತಹದ್ದನ್ನ ನನ್ನ ಅನುಭವಕ್ಕೆ ಬಂದು ಆ ರೀತಿಯಲ್ಲಿ ನಾನು ಹೇಳಬೇಕು. ಸೊ ಭಗವಂತನನ್ನ ಇಲ್ಲಿ ಭೀಷ್ಮದೇವ ವಿಭೂಮ್ನಿ ಅಂತ ಕರೆದಿದ್ದಾನೆ. ವಿಭೂಮ್ನಿ ಅಂತಂದ್ರೆ ಯು ಆರ್ ಗ್ರೇಟ್. ಹೇಗೆ ಹೇಳಿದ ಭೀಷ್ಮ ಭಗವಂತನನ್ನ? ಕಣ್ಣೆದುರುಗಡೆ ನಿಂತಿರುವಂತಹ ಶ್ರೀಕೃಷ್ಣನನ್ನ ಯು ಆರ್ ದಟ್ ವಿಭೂಮ್ನಿ, ನೀನು ಸರ್ವಸಮರ್ಥ, ಯು ಆರ್ ದಟ್ ಗ್ರೇಟ್ ಕ್ಯಾರೆಕ್ಟರ್ ಪರ್ಸನ್, ಅಷ್ಟು ದೊಡ್ಡ ವ್ಯಕ್ತಿತ್ವ ನಿನ್ನಲ್ಲಿ ಇದೆ ಅಂತ ಭೀಷ್ಮದೇವ ಹೇಗೆ ಹೇಳಿದ? ಮುಂದಿನ ಅವಕಾಶದಲ್ಲಿ ಮತ್ತೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.